ಮಾತು ಮನುಜರ ಬೆಳಗಿಸುವ ದೀಪ, ಪ್ರಜ್ಞೆಯ ನುಡಿ ಬದುಕು ಬೆಳಗಿಸುವ ದೀಪ. ಈ ಬೆಳಕಿನಲ್ಲಿ ನಮ್ಮನ್ನು ಮುನ್ನಡೆಸಲು ತಮ್ಮ ಅಮೂಲ್ಯ ನುಡಿಗಳನ್ನಾಡಲಿದ್ದಾರೆ ಶ್ರೀಯುತ ವಿನಾಯಕ್ ಟಿ ಗೌಡ ಮುಸುಕಪ್ಪ ಮೂರೂರು, ಸೀನಿಯರ್ ನೆಟ್ವರ್ಕ್ ಕನ್ಸಲ್ಟೆಂಟ್, ಲುಮೆನ್ ಇಂಡಿಯಾ ಕಂಪನಿ, ಬೆಂಗಳೂರು. ಇವರ ಸವಿನುಡಿಗಾಗಿ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಗುರುದೇವ್. ಮೊದಲನೇದಾಗಿ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವ ಅಧ್ಯಕ್ಷರಾಗಿರುವಂಥ RG ಭಟ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದಿರುವ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ, ಶ್ರೀ GS ಹೆಗ್ಡೆ ಸರ್ ಅವರೇ, ವಿನಾಯಕ್ ಭಟ್ ಸರ್ ಅವರೇ ಹಾಗೂ VS ಗೌಡ ಸರ್ ಅವರೇ, ಶಾಲೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ, ಶಿಕ್ಷಕ ವೃಂದದವರೇ, ಆಡಳಿತ ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ಸೇರಿರುವಂಥ ಮಕ್ಕಳೇ ಹಾಗೂ ಪಾಲಕರೇ, ಎಲ್ಲರಿಗೂ ವಿನಾಯಕ್ ಟಿ ಗೌಡ ಮಾಡುವಂಥ ಪ್ರಣಾಮಗಳು. ನಾನು ಇವತ್ತು ಮುಖ್ಯವಾಗಿ ನಾನು ಒಂದು ಹಾಲಕ್ಕಿ ಯೂತ್ ಕ್ಲಬ್ ಅಂತ ಒಂದು ಸಂಘಟನೆಯನ್ನು ನಡೆಸ್ತೀನಿ. ಸೊ ಆ ಸಂಘಟನೆಯ ಮೂಲಕ ಪ್ರತಿ ವರ್ಷ ಕೂಡ ನಾವು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ SSLC PUC ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತು ಎಜುಕೇಷನ್ ರಿಲೇಟೆಡ್ ಕಾರ್ಯಾಗಾರನ ಮಾಡ್ತೀವಿ. ಸೊ ಈ ವರ್ಷ ನಾವು SSLC ಮತ್ತು PUC ಮಕ್ಕಳಿಗೆ SSLC ಮತ್ತು PUC ನಂತರ ಮುಂದೇನು ಅಂತ ಒಂದು ಕಾರ್ಯಾಗಾರ ಮಾಡಿದ್ವಿ. ಆ ಒಂದು ಕಾರ್ಯಾಗಾರದಲ್ಲಿ ಏನಿಲ್ಲಾದರೂ ಒಂದು 90 ವಿದ್ಯಾರ್ಥಿಗಳು, ನಮ್ಮ ಸಮಾಜದವರು 90 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಆ 90 ವಿದ್ಯಾರ್ಥಿಗಳಿಗೂ ನಾವು ಒಂದು ಪ್ರಶ್ನೆ ಕೇಳಿದ್ವಿ, ನಿಮ್ಮ ಮುಂದಿನ ಗುರಿ ಏನು ಆಗಬೇಕಂತಿದ್ದೀರಾ ಅಂತ. 90 ಮಕ್ಕಳಲ್ಲಿ ಒಂದು 70 ಮಕ್ಕಳಲ್ಲಿ ಆ ಸ್ಪಷ್ಟತೆ ಇರಲಿಲ್ಲ. ಸೊ ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ, ಇಲ್ಲಿರೋ ಮಕ್ಕಳಿಗೆ ದಯಮಾಡಿ ಆದಷ್ಟು ಬೇಗ ಜೀವನದಲ್ಲಿ ಒಂದು ಗುರಿ ಅಂತ ನಿರ್ಧಾರ ಮಾಡಿ. ಜೀವನದಲ್ಲಿ ಒಂದು ಗುರಿ ಅಂತಿದ್ರೆ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಜೀವನನ ರೂಪಿಸ್ಕೋತಿದ್ದೀರಾ, ಇಲ್ಲಾದರೆ ಜೀವನ ನಿಮ್ಗೆ ಹೇಗೆ ಕರ್ಕೊಂಡು ಹೋಗುತ್ತೆ ಆ ರೀತಿ ನೀವು ಜೀವನ ಸಾಗಿಸ್ತೀರ. ಮತ್ತು ಈಗ ಹೇಗಂತಂದ್ರೆ ಎಲ್ಲ ಮಕ್ಕಳಲ್ಲೂ ಒಂದು ಆಸೆ ಇದ್ದೇ ಇರುತ್ತೆ, ನಾವು ದೊಡ್ಡವನಾದಾಗ ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಉದ್ಯಮಿ ಆಗಬೇಕು, ಟೀಚರ್ ಆಗಬೇಕು ಅಂತ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಮಕ್ಕಳಲ್ಲಿ, ದಯಮಾಡಿ ಶಿಕ್ಷಕರ ಜೊತೆ ಅಥವಾ ನಿಮ್ಮ ತಂದೆ ತಾಯಿ ಜೊತೆ ಒಂದು 10-15 ನಿಮಿಷ ಕೂತ್ಕೊಳ್ಳಿ, ಮಾತಾಡಿ, ನಿಮ್ಮ ಆಸೆಗಳನ್ನು ತಿಳಿಸಿ. ಅಪ್ಪ, ಉದಾಹರಣೆಗೆ ಅಪ್ಪ ನನಗೆ ಡಾಕ್ಟರ್ ಆಗಬೇಕು ಅಂತಿದ್ರೆ ಕೇಳಿ ನಿಮ್ಮ ತಂದೆ ತಾಯಿಗೆ. ನಿಮ್ಮ ತಂದೆ ತಾಯಿ ಅಷ್ಟು ಓದಿಲ್ಲ ಅಂತಂದರೆ ನಿಮ್ಮ ಶಿಕ್ಷಕರ ಕೇಳಿ, ನಾ ಡಾಕ್ಟರ್ ಆಗಬೇಕಂತಿದ್ದೀನಿ, ಡಾಕ್ಟರ್ ಆದರೆ ಹೇಗಿರುತ್ತೆ ನನ್ನ ಜೀವನ, ಡಾಕ್ಟರ್ ಆದರೆ ನಾ ದುಡ್ಡು ಮಾಡ್ಬೋದಾ, ಡಾಕ್ಟರ್ ಆದರೆ ನಾ ಜನಸೇವೆ ಮಾಡ್ಬೋದಾ, ಡಾಕ್ಟರ್ ಆದರೆ ಹೇಗಿರುತ್ತೆ, ಹೇಗೆ ನಾನು ತಯಾರಿ ನಡೆಸಬೇಕು, ಏನು ಓದಬೇಕು, ಡಾಕ್ಟರ್ ಆದರೆ ಹೇಗೆ, ಏನು ಒಳ್ಳೆಯದು ಏನು ಕೆಟ್ಟದ್ದು, ಈ ರೀತಿ ಎಲ್ಲ ಒಂದು ನಿಮ್ಮಲ್ಲಿ ಏನು ಆಸೆ ಆಕಾಂಕ್ಷೆಗಳಿದೆಯೋ ಅದ್ರ ಬಗ್ಗೆ ನಿಮ್ಮ ಹಿರಿಯರಲ್ಲಿ ಅಥವಾ ನಿಮ್ಮ ಶಿಕ್ಷಕರಲ್ಲಿ ದಯವಿಟ್ಟು ಒಂದು ಸ್ಪಷ್ಟತೆ ತಗೊಳ್ಳಿ. ಆವಾಗ ನಿಮಗೆ ಆತ್ಮವಿಶ್ವಾಸನೂ ಬರುತ್ತೆ, ಹಿರಿಯರಿಂದ ಮಾರ್ಗದರ್ಶನವೂ ಸಿಗುತ್ತೆ. ಸೊ ದಯಮಾಡಿ ಮಕ್ಕಳೇ ಆದಷ್ಟು ಬೇಗ ಜೀವನದಲ್ಲಿ ಒಂದು ಗುರಿ ಅಂತ ಇಟ್ಕೊಳ್ಳಿ, ನಿಮಗೆ ತುಂಬ ಒಂದು ಮುಂದಿನ ಜೀವನ ಭವಿಷ್ಯ ಉಜ್ವಲವಾಗಿರುತ್ತೆ. ಎರಡನೇದು ವಿಷಯವಾಗಿ, ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿ ಬಿಟ್ಟರೆ ಮೂರನೇ ಅತ್ಯಂತ ಪ್ರಮುಖ ವ್ಯಕ್ತಿ ಅಂದರೆ ನಮ್ಮ ಗುರುಗಳು. ನಾನು ನಂಬಿರೋ ತತ್ವ ಏನಂತಂದರೆ, ಒಬ್ಬ ಗುರು ಒಬ್ಬ ವ್ಯಕ್ತಿ ಕೈ ಹಿಡಿದ್ರೆ ಆ ವ್ಯಕ್ತಿಯ ಒಂದು ಜೀವನ ಬದಲಾಯಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ನನ್ನ ತಂದೆಯ ಉದಾಹರಣೆನೇ ತೊಗೊತೀನಿ. ನಮ್ಮ ತಂದೆ ಮುಸ್ಕುಪ್ಪೆ ಗ್ರಾಮದವರು. 10ನೇ ತರಗತಿ ಆದಮೇಲೆ ನಮ್ಮ ಅಜ್ಜ ನಮ್ಮ ತಂದೆಯ ಒಂದು ಶಾಲೆ ಬಿಡಿಸಿದ್ರು. ಆವಾಗ ನಮ್ಮ ತಂದೆ ಅವ್ರ ಗುರುಗಳಾದ ಹುಲಸೆಮಕ್ಕಿ SV ಸುರೇಶ್ ಹೆಗ್ಡೆ ಸರ್ ಅವ್ರಿಗೆ ಒಂದು ಪತ್ರ ಬರೀತಾರೆ. ಅವರು ದಾಂಡೇಲಿಯಲ್ಲಿ ಶಿಕ್ಷಕರಾಗಿರ್ತಾರೆ. ಸರ್, ನನಗೆ ಓದಬೇಕಂತ ಒಂದು ಆಸೆ ಇದೆ, ದಯವಿಟ್ಟು ನೀವು ನಮಗೆ ಸಹಾಯ ಮಾಡ್ತೀರಾ ಅಂತ. ಅದೇ ಭಗವಂತ ದೇವ್ರ ರೂಪದಲ್ಲಿ ಬಂದು SV ಹೆಗ್ಡೆ ಸರ್ ಅವರು ನಮ್ಮ ತಂದೆಯವರಿಗೆ 10 ವರ್ಷಗಳ ಕಾಲ ದಾಂಡೇಲಿಯಲ್ಲಿ ಅವ್ರ ಮನೆಯಲ್ಲಿ ವಾಸಿಸಲಿಕ್ಕೆ ಸ್ಥಾನ ಕೊಟ್ಟು, ಅಲ್ಲಿ ಅವ್ರ ಕೆಲಸನೂ ಕೊಡಿಸಿ, ಕೊನೆಗೆ ಅವ್ರ ಸಹಾಯದಿಂದ ನಮ್ಮ ತಂದೆಯವರು ಡಿಪ್ಲೊಮಾ ಮಾಡಿ ನಮ್ಮ ತಂದೆಯವರಿಗೆ ಗೌರ್ಮೆಂಟ್ ಜಾಬು ಸಿಕ್ತು. ಅದರಿಂದ ನಮ್ಮ ತಂದೆ ಜೀವನ ಬದಲಾಯಿತು. ನಮ್ಮ ತಂದೆ ಜೀವನ ಬದಲಾದಕ್ಕೆ ನಮ್ಮ ಜೀವನ ಬದಲಾಯಿತು. ಸೊ ಅದಕ್ಕೋಸ್ಕರ ಜೀವನದಲ್ಲಿ ಮಕ್ಕಳೇ, ನೀವು ಯಾವ ಹಂತಕ್ಕೆ ಬೇಕಾದ್ರೆ ಬೆಳೀರಿ, ಯಾವ ಸಂದರ್ಭದಲ್ಲೂ ನಿಮ್ಮ ಗುರುಗಳಿಗೆ ಗೌರವಿಸೋದನ್ನು ನೀವು ಮರಿಬಾರ್ದು. ಮತ್ತು ಅವರ ಮಾರ್ಗದರ್ಶನ ಸದಾ ನಿಮ್ಮ ಜೊತೆ ಇರಲಿ ಅಂತ ನಾನು ಆಶಿಸ್ತೀನಿ. ನಾನು ಇವತ್ತು ಮೂರನೇ ವಿಷಯವಾಗಿ, ನನಗೆ ಈ ವಿಷಯ ಹೇಳೋ ಬೇಡ ಅಂತ ಸ್ವಲ್ಪ ತಳಮಳ ಇತ್ತು. ಆದರೂ ಕೂಡ ಮುಖ್ಯವಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪಾಲಕರಲ್ಲಿ ನಾನು ಈ ವಿಷಯವನ್ನು ಅವರಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ.
ಮುಖ್ಯವಾಗಿ ಪಾಲಕರು ಹಾಗೂ ಶಿಕ್ಷಕರು, ಹೈಸ್ಕೂಲ್ ವಿದ್ಯಾರ್ಥಿ ಪಾಲಕರು ಹಾಗೂ ಶಿಕ್ಷಕರಲ್ಲಿ ಇದು ಒಂದು ಉತ್ತಮವಾದ ಸಮಯ. ನಮ್ಮ ಇವು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಒಂದು ಆರ್ಥಿಕ ಶಿಸ್ತಿನ ಅರಿವನ್ನು ನೀಡಲಿಕ್ಕೆ ಇದು ಒಂದು ಉತ್ತಮ ಸಮಯ. ಮಕ್ಕಳಲ್ಲಿ ಒಂದು ಹಣವನ್ನು ಉಳಿತಾಯ ಮಾಡುವಂಥ ಒಂದು ಗುಣವನ್ನು ಬೆಳೆಸಲಿಕ್ಕೆ ಇದು ಒಂದು ಉತ್ತಮ ಸಮಯ. ಅವರಲ್ಲಿ ಒಂದು ಹಣದ ಮಹತ್ವವನ್ನು ತಿಳಿಸ್ಲಿಕ್ಕೆ ನಾನು ಯಾವ ದೃಷ್ಟಿಕೋನದಲ್ಲಿ ಮಾತು ಅಂತ ಇದ್ದೀನಂತಂದರೆ, ಉದಾಹರಣೆಗೆ ಒಬ್ಬ ತಂದೆ ಮಕ್ಕಳಿಗೆ ಒಂದು 100 ರೂಪಾಯಿ ₹100 ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಖರ್ಚು ಮಾಡಲಿಕ್ಕೆ. ಮಕ್ಕಳು ಅದರಲ್ಲಿ ಏನಿಲ್ಲಾದರೂ ಒಂದು 60 ರಿಂದ 70 ರೂಪಾಯಿ ಉಳಿಸುವಂಥ ಒಂದು ಮನೋಭಾವ, ಒಂದು ಗುಣ ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಇದು ಯಾಕೆ ಮುಖ್ಯ ಆಗತ್ತೆ ಅಂತಂದರೆ, ಒಂದು ವೇಳೆ ಮಕ್ಕಳು ಕೊಟ್ಟಿರೋ 100 ರೂಪಾಯಲ್ಲಿ 100 ರೂಪಾಯಿ ಖರ್ಚು ಮಾಡಿದ್ರೆ ಅದು ಅವ್ರ ತಪ್ಪಲ್ಲ, ಯಾಕಂದರೆ ಅವ್ರಿಗೆ ಭವಿಷ್ಯದ ಪರಿಕಲ್ಪನೆ ಇರಲ್ಲ. ಆದರೆ ತಂದೆ ತಾಯಿ ಹಿರಿಯರಾದ ನಾವು ಅವರನ್ನು ತಿದ್ದಬೇಕು, ಅವರಲ್ಲಿ ಒಂದು ಶಿಸ್ತನ್ನು ಬೆಳೆಸಬೇಕು. ಇಲ್ಲಾಂದರೆ ಏನಾಗತ್ತಂದರೆ ಮುಂದೆ ಅವರು ಬೇಕಾದರೆ ದೊಡ್ಡವರಾಗೆ ಒಂದು 50,000 ಅಥವಾ 1 ಲಕ್ಷ ಸಂಬಳ ತಗೊಳ್ಳಿ, ಅವರು ದುಡ್ಡು ಉಳಿಸೋಕ್ಕೆ ಪರಿತಪಿಸ್ತಾರೆ, ಕಷ್ಟಪಡ್ತಾರೆ. ಮತ್ತು ಅವ್ರಿಗೆ ನಾವು ಆರ್ಥಿಕ ಶಿಸ್ತಿನ ಅರಿವು ಹೇಳ್ಕೊಡ್ಲಿಲ್ಲ ಅಂತಂದರೆ ಜೀವನದಲ್ಲಿ ಅವ್ರು ಯಾವಾಗ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾರೆ ಆವಾಗೇ ಅವ್ರಿಗೆ ಬುದ್ಧಿ ಬರೋದು, ಹೌದು ನಾವು ದುಡ್ಡು ಉಳಿಸ್ಬೇಕಿತ್ತು, ಹೌದು ನಾವೊಂದು ಆರ್ಥಿಕ ಶಿಸ್ತನ್ನು ಪಾಲಿಸಬೇಕಿತ್ತು ಅಂತ. ಇವಾಗ ಮೊಬೈಲ್ ಇಂಟರ್ನೆಟ್ ಇರುವಂಥ ಒಂದು ಕಾಲ, ಎಲ್ಲರ ಮನೆಯಲ್ಲೂ ಮೊಬೈಲ್ ಇರುತ್ತೆ, ಎಲ್ಲರ ಮನೆಯಲ್ಲೂ ಇಂಟರ್ನೆಟ್ ಕನೆಕ್ಷನ್ಸ್ ಇರುತ್ತೆ. ಮಕ್ಕಳಂತೂ ನಮ್ಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ ಮೊಬೈಲ್ ಆಪರೇಟ್ ಮಾಡೋದರಲ್ಲಿ. ದಿನಾಲೂ ಅವ್ರು ಹೊಸ ವಸ್ತುಗಳನ್ನ ನೋಡ್ತಾರೆ, ಹೊಸ ವಿಷಯಗಳನ್ನ ಕಲಿತಾ ಇರ್ತಾರೆ. ಶಾಲೆಯಲ್ಲಿ ಯಾರು ಒಂದು ಹೊಸ ಬೈಸಿಕಲ್ ತೊಗೊಂಡ್ರೆ ಅವ್ರಿಗೂ ಒಂದು ಆಸೆ ಹುಟ್ಟತ್ತೆ, ನನಗೂ ಆ ಬೈಸಿಕಲ್ ಬೇಕು. ಒಂದು ಹೊಸ ಬಟ್ಟೆ ಹಾಕೊಂಡು ಬಂದರೆ ಅವರಲ್ಲೂ ಒಂದು ಆಸೆ ಹುಟ್ಟತ್ತೆ, ನನಗೂ ಆ ಬಟ್ಟೆ ಬೇಕು. ಅವ್ರು ಬಿಡಿ, ನನ್ನ ಆಫೀಸಲ್ಲಿ ಯಾರು ಒಂದು ಹೊಸ ಬಟ್ಟೆ ಹೊಸ ವಾಚ್ ಹಾಕೊಂಡ್ಬಂದ್ರೆ ನನಗೂ ಆಸೆ ಹುಟ್ಟತ್ತೆ, ನನಗೂ ಆ ವಾಚ್ ಬೇಕು, ನನಗೂ ಆ ಶರ್ಟ್ ಬೇಕು. ಆದರೆ ಜೀವನದಲ್ಲಿ ಆರ್ಥಿಕ ಶಿಸ್ತು ಇದ್ದಲ್ಲಿ ನಾವೇ ನಮ್ಮಲ್ಲಿ ಪ್ರಶ್ನೆ ಮಾಡ್ಕೋತಿದ್ದೀವಿ, ಆಲ್ರೆಡಿ ನನ್ನಲ್ಲಿ ಒಂದು 10 ಶರ್ಟ್ ಇದೆ, ಈ ಹೊಸ ಶರ್ಟ್ ಬೇಕಾ? ಹೀಗೆ ಅನಾವಶ್ಯಕವಾಗಿ ಇರುವಂಥ ಖರ್ಚುಗಳಿಗೆ ನಾವು ಕಮ್ಮಿ ಮಾಡ್ತಾ ಹೋಗ್ತಿರ್ತೀವಿ. ಸುಖ ಸುಮ್ಮನೆ ನಾವು ಖರ್ಚು ಮಾಡೋದನ್ನು ಕಮ್ಮಿ ಮಾಡ್ತೀವಿ ಜೀವನದಲ್ಲಿ ಆರ್ಥಿಕ ಶಿಸ್ತಿದ್ರೆ. ಅದೇ ರೀತಿ ಮುಂದೆ ಅವ್ರಿಗೆ ಯಾವಾಗ ಒಂದು ಆರ್ಥಿಕ ವಿಷಯದಲ್ಲಿ ಪ್ರೌಢತೆ ಹಾಗೂ ಜವಾಬ್ದಾರಿ ಬರುತ್ತೋ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಎಷ್ಟು ಅನಿವಾರ್ಯನೋ ಅಷ್ಟೇ, ಎಷ್ಟು ವಸ್ತು ಅನಿವಾರ್ಯನೋ ಅಷ್ಟೇ ವಸ್ತುಗಳಿಗೆ ಅವ್ರು ಖರ್ಚು ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಇದು ಸುಲಭದ ಮಾತಲ್ಲ, ಯಾಕಂದರೆ ಉಳಿತಾಯ ಮಾಡೋದು ಮಕ್ಕಳಲ್ಲಿ ಅಥವಾ ನಾವು ದೊಡ್ಡವರಾಗಿ ಕೂಡ ಹಣ ಉಳಿತಾಯ ಮಾಡೋದು ಸುಲಭದ ಮಾತಲ್ಲ. ಅಷ್ಟು ಸಲೀಸಾಗೂ ಇದನ್ನು ನಾವು ಸಾಧಿಸಲಿಕ್ಕೆ ಆಗಲ್ಲ. ಮುಂಚೆ ಎಲ್ಲ ನಾವು ಒಂದು ಲೋನ್ ಪಡೀಲಿಕ್ಕೆ ಬ್ಯಾಂಕಿಗೆ ಹೋಗಬೇಕಾಗ್ತಿತ್ತು, ಇವಾಗ ಹಾಗಲ್ಲ. ಮೊಬೈಲಲ್ಲೇ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಲೋನ್ ಸಿಗುತ್ತೆ. ಸೊ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ, ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬ್ಯಾಂಕಿಂದ ಅಥವಾ ಮೈಕ್ರೋ ಫೈನಾನ್ಸಿಂದ ಲೋನ್ ಮಾಡ್ತಾರೆ, ಆ ದುಡ್ಡನ್ನು ತೊಗೊಂಡು IPL ಬೆಟ್ಟಿಂಗ್ ಹಾಕ್ತಾರೆ. ಮೈಕ್ರೋ ಫೈನಾನ್ಸಿಂದ ಲೋನ್ ಮಾಡ್ತಾರೆ, ಆ ದುಡ್ಡು ತೊಗೊಂಡು ರಮ್ಮಿ ಆಡಲಿಕ್ಕೆ ಉಪಯೋಗಿಸ್ತಾರೆ. ಮೈಕ್ರೋ ಫೈನಾನ್ಸಿಂದ ದುಡ್ಡು ತೊಗೊತಾರೆ, ಆ ದುಡ್ಡನ್ನು ಟ್ರಿಪ್ ಆರ್ಗನೈಸ್ ಮಾಡಲಿಕ್ಕೆ ಉಪಯೋಗಿಸ್ಕೊತಾರೆ. ಅಂದರೆ ಈಗ ಒಂದು ಸ್ವಲ್ಪ ವರ್ಷದಲ್ಲಿ ನಮ್ಮ ಮಕ್ಕಳು ಕೂಡ ಅಂದರೆ ಕೆಲಸಕ್ಕೋಸ್ಕರನೋ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರನೋ ಬೇರೆ ಊರಿಗೆ ಹೋಗಬೇಕಾಗತ್ತೆ. ನಾವು ನಮ್ಮ ಮಕ್ಕಳಲ್ಲಿ ಒಂದು ಆರ್ಥಿಕ ಶಿಸ್ತನ್ನು ಕಲಿಸಿದ್ರೆ ನಮಗೊಂದು ನೆಮ್ಮದಿ ಇರುತ್ತೆ. ಹೌದಪ್ಪ, ನಮ್ಮ ಮಗ ಅಥವಾ ನನ್ನ ಮಗಳು ಸುಖ ಸುಮ್ಮನೆ ದುಡ್ಡನ್ನು ಖರ್ಚು ಮಾಡಲ್ಲ, ನಮ್ಮ ಮಕ್ಕಳು ಅವ್ರಿಗೆ ಅಂದರೆ ದುಶ್ಚಟಗಳಿಗೆ ಬಲಿಯಾಗಲ್ಲ, ನಮ್ಮ ಮಕ್ಕಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಲ್ಲ, ನಮ್ಮ ಮಕ್ಕಳು ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡಲ್ಲ ಎಂಬ ಒಂದು ಸಾರ್ಥಕತೆ ಇರುತ್ತೆ. ಸೊ ದಯಮಾಡಿ ಅಪಾರ್ಥ ತಿಳ್ಕೋಬಾರ್ದು ನಾನು ಹೇಳಿರುವ ಈ ಮಾತಲ್ಲಿ. ಯಾಕಂತಂದರೆ ನಾನು ನನ್ನ ಒಂದು ಕುಟುಂಬದಲ್ಲಿ ಆಗಿರೋ ಘಟನೆಯಿಂದ ನೋಡೇ ನಾನು ನಿಮಗೆ ಈ ಒಂದು ವಿಷಯ ಹೇಳ್ತಿದ್ದೀನಿ. ದಯವಿಟ್ಟು ಸಾಧ್ಯವಾದಷ್ಟು ಮಕ್ಕಳಲ್ಲಿ ಒಂದು ಆರ್ಥಿಕ ಶಿಸ್ತಿನ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಪ್ರಯತ್ನಿಸಿ ಅಂತ. ಮತ್ತು ಕೊನೆಯದಾಗಿ ನಮ್ಮ ಈ ಒಂದು ಪ್ರಗತಿ ವಿದ್ಯಾಲಯ ಶಾಲೆ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಸತತವಾಗಿ ಪ್ರತಿ ವರ್ಷ ಕೂಡ ಒಂದು ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬಂದಿದ್ದಾರೆ. ಅದರಲ್ಲೂ ಕೂಡ ನನಗೆ ಖುಷಿಯಾಗಿದೆ ಏನಂತಂದರೆ ಈಗ PUC ಕೂಡ ಪ್ರಗತಿ PU ಕಾಲೇಜ್ ಕೂಡ ಇಲ್ಲಿ ಪ್ರಾರಂಭವಾಗಿದೆ. ಮುಖ್ಯವಾಗಿ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದ ನೀಟ್, JEE, CA, CS ಕೋಚಿಂಗ್ ನೀಡ್ತಾರೆ ಅಂತ ನನಗೆ ಗೊತ್ತಾಯಿತು. ಸೊ ನೋಡಿ, ನೀಟು, JEE, CET ಕೋಚಿಂಗ್ ಪಡಲಿಕ್ಕೆ ನಮ್ಮೂರಿನ ಮಕ್ಕಳೆಲ್ಲ ಮಂಗಳೂರು, ಉಡುಪಿ ಅಥವಾ ಧಾರವಾಡ, ಬೆಂಗಳೂರು ಹೋಗಬೇಕಾಗ್ತಿತ್ತು. ಆದರೆ ಅಂಥ ಒಂದು ಸೌಲಭ್ಯವನ್ನು ಪ್ರಗತಿ PU ಕಾಲೇಜವರು ಇಲ್ಲೇ ನಮ್ಮ ಮನೆ ಬಾಗಿಲಲ್ಲೇ ನೀಡ್ತಿದ್ದಾರೆ. ಸೊ ದಯಮಾಡಿ ಪಾಲಕರು ಹಾಗೂ ಮಕ್ಕಳೇ ದಯವಿಟ್ಟು ಇದರ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೋತಿದ್ದೀನಿ. ಅದೇ ರೀತಿ ಯಾವಾಗ RJ ಭಟ್ ಸರ್ ಅವ್ರ ಬಗ್ಗೂ ನಾನು ಹೇಳ್ತೀನಿ, ನಮ್ಮ ತಂದೆಯವ್ರು ಹೇಳಿ ಕಳಿಸಿದ್ದು,
ಅವರಲ್ಲಿ ವಿಶೇಷವಾದ ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂತಂದರೆ ಅವರು ಯಾವಾಗ ಈ ಆಡಳಿತ ಮಂಡಳಿ ಅಧ್ಯಕ್ಷ ಆದ ಆವಾಗಿಂದ ಈ ಒಂದು ಶಾಲೆ ಪ್ರಗತಿ ಪಥದಲ್ಲಿ ಸಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅವರು ಅಂದರೆ ಅವ್ರದ್ದು ಒಂದು ಶ್ರದ್ಧೆ, ಹೌದು ಏನಾದ್ರು ಯಾಕಂತಂದರೆ ನೋಡಿ, ಇದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಒಂದು ಶಾಲೆ. ಎಲ್ಲರೂ ಶಾಲೆ ಬೇಕಾದ ಸಿಟಿಯಲ್ಲಿ ಕಟ್ಬೋದು, ಒಳ್ಳೆ ದುಡ್ಡು ಮಾಡ್ಬೋದು, ಆದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ನಡೆಸೋದು ತುಂಬ ತುಂಬ ಕಷ್ಟಕರ. ಸೊ ಅದಕ್ಕೋಸ್ಕರ ನಾನು ನನ್ನ ತಂದೆಯ ಪರವಾಗಿ, ನನ್ನ ಪರವಾಗಿ ನಾನು ಅರ್ಜಿ ಭಟ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಕೊನೆಯದಾಗಿ ನನಗೆ ನಿಜವಾಗ್ಲೂ ಇವತ್ತು ತುಂಬ ತುಂಬ ಆಭಾರಿಯಾಗಿದ್ದೀನಿ. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಅದಕ್ಕೋಸ್ಕರ ಪ್ರಗತಿ ವಿದ್ಯಾಲಯದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಶಿಕ್ಷಕ ವೃಂದದವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನನಗೆ ಎಲ್ಲ ಮಕ್ಕಳಿಗೂ ಕೂಡ ಮುಂಬರುವಂಥ ಪರೀಕ್ಷೆಗಳಿಗೆ ಒಳ್ಳೆ ರೀತಿಯಲ್ಲಿ ತಾವು ಕಷ್ಟಪಟ್ಟು ಶ್ರಮಪಟ್ಟು ಪರೀಕ್ಷೆ ಬರೆದು ಒಳ್ಳೆ ಅಂಕಗಳನ್ನು ತಂದು ಶಾಲೆಗೂ ಕೀರ್ತಿ ತನ್ನಿ, ನಿಮ್ಮ ತಂದೆ ತಾಯಿಗೂ ಕೀರ್ತಿ ತನ್ನಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷರೂ ಆದ ಶ್ರೀಯುತ ಆರ್ ಜಿ ಭಟ್ ಸರ್ ಅವರು ಗೌರವ ಸ್ಮರಣಿಕೆ ನೀಡಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಕ್ಷರಾಣಿ ಪರೀಕ್ಷಂತಾಂ ಎನ್ನುವ ಹಿತನುಡಿಯಂತೆ ಪರಿಗಣನೆಗೆ ಅರ್ಹವಾದದ್ದು ಅವರವರ ಬುದ್ಧಿವಂತಿಕೆಯಷ್ಟೇ. ಅಂತಹ ಬುದ್ಧಿವಂತಿಕೆಯಿಂದ ಗಳಿಸಿದ ಜ್ಞಾನದಿಂದ ವಾರ್ಷಿಕ ಪ್ರಗತಿಯನ್ನು ಸಾಧಿಸಿದ ವಿದ್ಯಾರ್ಥಿಗಳಿಗೆ ಪಾರಿತೋಷಕ ವಿತರಣಾ ಕಾರ್ಯಕ್ರಮ. ಇದನ್ನು ನೆರವೇರಿಸಿಕೊಡಲಿದ್ದಾರೆ ನಮ್ಮ ಸಹೋದ್ಯೋಗಿ ಮಿತ್ರರಾದ ಶ್ರೀ ಅರುಣ್ ನಾಯ್ಕ್ ರವರು. ಹರಿರಾಮ. ಸರ್ವೇಭ್ಯೋ ದೇವೇಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಸಂಸ್ಥೆ ಎಲ್ಲ ಗೌರವಾನ್ವಿತ ಸಂಚಾಲಕರೇ, ಸದಸ್ಯರೇ, ಪಾಲಕರೇ, ಪೋಷಕರೇ, ಈ ಒಂದು ಶಾಲೆಯಲ್ಲಿ ಕಲಿತಂಥ ಎಲ್ಲ ಪೂರ್ವ ವಿದ್ಯಾರ್ಥಿಗಳೇ, ಹೀಗೆ ಕಲಿತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಂದಿಸ್ತಾ 2025-26ನೇ ಸಾಲಿನಲ್ಲಿ ನಮ್ಮ ಪ್ರತಿಭಾ ಕಾರಂಜಿ ಹಾಗೂ ಕ್ರೀಡಾ ವಿಭಾಗದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನಮ್ಮ ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಆಡಳಿತ ಮಂಡಳಿ ಮುಂದಿನ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಲಿಕ್ಕೆ ಅವರು ನಗದು ಪುರಸ್ಕಾರ ಮತ್ತು ಪಾರಿತೋಷಕ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಮುಂದೂ ಕೂಡ ಮಾಡ್ತಾರೆ, ಈಗೂ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಪ್ರತಿಭೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ, ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತೆ. ಇದು ಅಕ್ಷರಶಃ ಸತ್ಯ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿ ಹಾಗೂ ಕ್ರೀಡಾ ವಿಭಾಗದಲ್ಲಿ ಜಿಲ್ಲಾ ವಿಭಾಗ, ರಾಜ್ಯ ಹಂತದಲ್ಲಿ ನಮ್ಮ ಶಾಲೆಯ ಕೀರ್ತಿಯನ್ನು ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ನಿಜವಾಗಲೂ ಹೆಮ್ಮೆಯ ಸಂಗತಿ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಗಣ್ಯರಿಂದ ಪ್ರಶಸ್ತಿ ಮತ್ತು ಪಾರಿತೋಷಕ ವಿತರಣೆ ಆಗಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಸರ್ ಹಾಗೂ ಅಧ್ಯಕ್ಷರಾದಂಥ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಕೂಡ, ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷರು ಕೂಡ, ಅವರು ಇಬ್ಬರು ಕೂಡ ತಮ್ಮ ಅಮೃತ ಹಸ್ತದಿಂದ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ತಮ್ಮ ಅಮೃತದ ಹಸ್ತದಿಂದ ಪ್ರಶಸ್ತಿ ಪಾರಿತೋಷಕವನ್ನು ವಿತರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ ಸರ್. ಮೊದಲಿಗೆ ಪ್ರಾಥಮಿಕ ವಿಭಾಗದಲ್ಲಿ ಪ್ರಗತಿ ವಿದ್ಯಾಲಯ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ವಿಭಾಗದ ಪ್ರತಿಭಾ ಕಾರಂಜಿ ತಾಲೂಕಾ ಮಟ್ಟದ ವಿಭಾಗದಲ್ಲಿ ಸ್ಪರ್ಧಿಸಿ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಂಥ ವಿದ್ಯಾರ್ಥಿಗಳಿಗೆ ಈಗ ಪಾರಿತೋಷಕ ವಿತರಣೆ ಆಗಲಿಕ್ಕಿದೆ. ಕುಮಾರ್ ಅಚ್ಯುತ್ ಎ ಭಟ್, ಧಾರ್ಮಿಕ ಪಠಣ, ಪ್ರಥಮ ಸ್ಥಾನ. ದಯಮಾಡಿ ತಮ್ಮ ಚಪ್ಪಾಳೆ.
ಹಾಗೆ ಕುಮಾರಿ ಪ್ರಣತಿ ಎಸ್ ಬಿ ದೇಶಭಕ್ತಿ ಗೀತೆ ಪ್ರಥಮ ಸ್ಥಾನ, ಕುಮಟಾ ತಾಲೂಕಾ ಹಂತದಲ್ಲಿ ಪ್ರತಿನಿಧಿಸಿ ಪ್ರಥಮ ಸ್ಥಾನ ಪಡೆದಂಥ ಕುಮಾರಿ ಪ್ರಣತಿ ಎಸ್ ಬಿ. ಕುಮಾರ್ ಭಾನು ಮಧುಸೂದನ್ ಹೆಗಡೆ ಇಂಗ್ಲಿಷ್ ಕಂಠಪಾಠ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿ. ಭಾನು ಮಧುಸೂದನ್ ಹೆಗಡೆ ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಸಂಸ್ಥೆಯ ವತಿಯಿಂದ ನಗದು ಪುರಸ್ಕಾರ ಮತ್ತು ಪಾರಿತೋಷಕ ಸಲ್ತಾ ಇದೆ. ಹಾಗೆ ಹಿರಿಯ ಪ್ರಾಥಮಿಕ ವಿಭಾಗ ಜಿಲ್ಲಾ ಮಟ್ಟದಲ್ಲಿ ಅಂದರೆ ತಾಲೂಕಾ ಹಂತದಲ್ಲಿ ಪ್ರಥಮ ಸ್ಥಾನ ಪಡೆದು ಪ್ರತಿಭಾ ಕಾರಂಜಿಯ ಧಾರ್ಮಿಕ ಪಠಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಸಿದಂಥ ಹೆಮ್ಮೆಯ ವಿದ್ಯಾರ್ಥಿ ಅಗಸ್ತ್ಯ ಅನಂತ್ ಭಟ್ 6ನೇ ತರಗತಿ. ನಮ್ಮ ಶಾಲೆಗೆ ಕೀರ್ತಿ ತಂದಂಥ ಹೆಮ್ಮೆಯ ವಿದ್ಯಾರ್ಥಿ ಅಗಸ್ತ್ಯ ಅನಂತ್ ಭಟ್. ಪ್ರಶಸ್ತಿ ವಿತರಿಸಿದಂಥ ಇಬ್ಬರಿಗೂ ಧನ್ಯವಾದ ಸರ್. ಇದೀಗ ಕ್ರೀಡಾ ವಿಭಾಗದ ಪ್ರಶಸ್ತಿಯನ್ನ ವಿನಾಯಕ ಗೌಡ ಸರ್ ಅವರು ಹಾಗೂ TR ಜೋಶಿ ಸರ್ ಅವರು ತಾವು ಇಬ್ಬರು ತಮ್ಮ ಅಮೃತ ಹಸ್ತದಿಂದ ವಿತರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ಕುಮಾರಿ ಸಹನಾ ಜಿ ಭಟ್ 8ನೇ ತರಗತಿ 14 ವಯೋಮಿತಿಯ ಬಾಲಕಿಯರ ಕ್ರೀಡಾಕೂಟದ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿದಂಥ ವಿದ್ಯಾರ್ಥಿನಿ ಕುಮಾರಿ ಸಹನಾ ಜಿ ಭಟ್. ನಮ್ಮ ಶಾಲೆಯ ಹೆಸರನ್ನ ಜಿಲ್ಲಾ ಹಂತದಲ್ಲಿ ರಾರಾಜಿಸಿದಂಥ ಕುಮಾರಿ ಸಹನಾ ಜಿ ಭಟ್. ಕುಮಾರ್ ಶ್ರೇಯಸ್ ಎನ್ ಹೆಗಡೆ 10ನೇ ತರಗತಿ. ಈತನು ಕಾರವಾರದಲ್ಲಿ ನಡೆದ ಪ್ರೌಢಶಾಲಾ ವಿಭಾಗದ ಇಲಾಖಾ ಕ್ರೀಡಾಕೂಟದ ಚದುರಂಗ ಸ್ಪರ್ಧೆಯಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿ ನಮ್ಮ ಶಾಲೆಗೆ ಕೀರ್ತಿ ತಂದಿರ್ತಾನೆ. ಕುಮಾರ್ ಶ್ರೇಯಸ್ ಎನ್ ಹೆಗಡೆ. ಕುಮಾರಿ ರಮ್ಯಾ ಸುರೇಶ್ ಹೆಗಡೆ 10ನೇ ತರಗತಿ. ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಇಲಾಖಾ ಕ್ರೀಡಾಕೂಟದ ಬರ್ಚಿ ಎಸೆತ ಸ್ಪರ್ಧೆಯಲ್ಲಿ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿ ನಮ್ಮ ಶಾಲೆಗೆ ಹೆಮ್ಮೆ ತಂದಂಥ ವಿದ್ಯಾರ್ಥಿನಿ. ಕುಮಾರಿ ರುಚಿ ಮೋಹನ್ ನಾಯ್ಕ್ 10ನೇ ತರಗತಿ. ಪ್ರಸಕ್ತ ಸಾಲಿನ ಪ್ರೌಢಶಾಲಾ ಇಲಾಖಾ ಕ್ರೀಡಾಕೂಟದ ಚಕ್ರ ಮತ್ತು ಗುಂಡೆ ಎಸೆತ ಸ್ಪರ್ಧೆಯಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿ ಶಾಲೆಗೆ ತಾಲೂಕಿಗೆ ಕೀರ್ತಿ ತಂದಂತಹ ಹೆಮ್ಮೆಯ ವಿದ್ಯಾರ್ಥಿನಿ. ಈಕೆ ಸತತವಾಗಿ 2 ಬಾರಿ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ ಶಾಲೆಯ ಕೀರ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿದಂಥ ವಿದ್ಯಾರ್ಥಿನಿ. ಆರೋಗ್ಯದ ಸಮಸ್ಯೆಯಿಂದ ಈ ವರ್ಷ ಸ್ವಲ್ಪ ಸ್ಪರ್ಧೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ, ಈ ನೋವು ನಮಗೂ ಕೂಡ ಇದೆ. ಕುಮಾರ್ KD ಧ್ರುವ 10ನೇ ತರಗತಿ. ತಾಲೂಕಾ ಮಟ್ಟದ ಇಲಾಖಾ ಕ್ರೀಡಾಕೂಟದ ಬರ್ಚಿ ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಸಿದಂಥ ವಿದ್ಯಾರ್ಥಿ ಕುಮಾರ್ KD ಧ್ರುವ 10ನೇ ತರಗತಿ. ಸರ್, ನಿಮಗಿಬ್ಬರಿಗೂ ಕೂಡ ಧನ್ಯವಾದ. ಪ್ರಶಸ್ತಿಯನ್ನು ವಿತರಿಸಿರಿ. ಈಗ ಶ್ರೀ GS ಹೆಗಡೆ ಸರ್ ಹಾಗೂ ಗಣೇಶ್ ಭಟ್ ಸರ್ ಅವರು ಈ ಒಂದು ಪಾರಿತೋಷಕವನ್ನು ವಿತರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕುಮಾರಿ ಅರ್ಪಿತಾ ಎಂ ಗೌಡ 9ನೇ ತರಗತಿ. ಇಲಾಖಾ ಕ್ರೀಡಾಕೂಟದ ಉದ್ದಜಿಗಿತ ಸ್ಪರ್ಧೆಯಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿ ನಮ್ಮ ಶಾಲೆಯ ಹೆಸರನ್ನ ಜಿಲ್ಲಾ ಹಂತದಲ್ಲಿ ಹೆಸರು ತಂದಂಥ ವಿದ್ಯಾರ್ಥಿನಿ. ತಮ್ಮ ಚಪ್ಪಾಳೆ, ಪ್ರೋತ್ಸಾಹದ ಚಪ್ಪಾಳೆ. ಇದೀಗ 14 ವಯೋಮಿತಿಯ ಇಲಾಖಾ ಕ್ರೀಡಾಕೂಟದ ಕರಾಟೆ ಸ್ಪರ್ಧೆಯಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿ ತಾಲೂಕಿಗೆ ಕೀರ್ತಿ ತಂದ ನಮ್ಮ ಶಾಲೆಯ ಕ್ರೀಡಾಪಟು ಸುಮಾರು 6 ಜನ ವಿದ್ಯಾರ್ಥಿಗಳು ಕರಾಟೆ ಸ್ಪರ್ಧೆಯಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿರ್ತಾರೆ. ಕುಮಾರ್ ಆದಿತ್ಯ ಎನ್ ನಾಯ್ಕ್ -30 kg ವಿಭಾಗದಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿದಂಥ ವಿದ್ಯಾರ್ಥಿ. ಕುಮಾರ್ ನಿಖಿಲ್ ಆರ್ ನಾಯ್ಕ್ -44 kg ವಿಭಾಗದಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿದಂಥ ವಿದ್ಯಾರ್ಥಿ. ಕುಮಾರ್ ಧನುಷ್ ನವೀನ್ ಪಂಡಿತ್ -55 kg -55 kg ವಿಭಾಗದಲ್ಲಿ ಪ್ರತಿನಿಧಿಸಿದಂಥ ವಿದ್ಯಾರ್ಥಿ. ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿ ಶಾಲೆಗೆ ಕೀರ್ತಿ ತಂದಿರಿದಂಥ ವಿದ್ಯಾರ್ಥಿ. ಕುಮಾರ್
ದರ್ಶಿತ್ ಎನ್ ಪಂಡಿತ್. -55 ಧನುಷ್ ಎನ್ ಪಂಡಿತ್. ತಮ್ಮ ಚಪ್ಪಾಳೆ. ಕುಮಾರ್ ದರ್ಶಿತ್ ನವೀನ್ ಪಂಡಿತ್ +60 kg ವಿಭಾಗದಲ್ಲಿ ನಮ್ಮ ಶಾಲೆಯ ಹೆಸರನ್ನ ಜಿಲ್ಲಾ ಹಂತದಲ್ಲಿ ರಾರಾಜಿಸಿದಂಥ ವಿದ್ಯಾರ್ಥಿ. ಕುಮಾರ್ ಅಕ್ಷಯ್ ಸತೀಶ್ ಹೆಬ್ಬಾರ್ -40 kg ವಿಭಾಗ, ಅದು 17 ಪ್ರೌಢಶಾಲಾ 17 ವಯೋಮಿತಿಯ ವಿಭಾಗದಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿದಂಥ ವಿದ್ಯಾರ್ಥಿ ಅಕ್ಷಯ್ ಸತೀಶ್ ಹೆಬ್ಬಾರ್. ಹದಿನೇಳು ವಯೋಮಿತಿಯ ಬಾಲಕಿಯರ ಕರಾಟೆ ಸ್ಪರ್ಧೆಯಲ್ಲಿ ಕುಮಾರಿ ಯಶೋಧ ಯು ಬಾಂಡಲ್ಕರ್, ಈಕೆ ಕೂಡ ಜಿಲ್ಲಾ ಹಂತದಲ್ಲಿ ಪ್ರತಿನಿಧಿಸಿ ಶಾಲೆಗೆ ಕೀರ್ತಿ ತಂದಂಥ ವಿದ್ಯಾರ್ಥಿನಿ ಯಶೋಧ ಬಾಂಡಲ್ಕರ್. ಪ್ರಶಸ್ತಿ ವಿತರಿಸಿದಂಥ ಇಬ್ಬರಿಗೂ ಕೂಡ ಸರ್ ಧನ್ಯವಾದ. ಇದೀಗ ಪ್ರಾಚಾರ್ಯರಾದಂಥ ಶ್ರೀಯುತ GM ಭಟ್ ಸರ್ ಅವರು ಹಾಗೂ ಶ್ರೀಪಾದ್ ಭಟ್ ಸರ್ ಅವರು ಮುಂದಿನ ಪಾರಿತೋಷಕವನ್ನು ವಿತರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಸರ್. ಇದೀಗ ವಿಭಾಗ ಹಂತದಲ್ಲಿ ಅಂದರೆ ಪ್ರಸ್ತುತ ಸಾಲಿನ 17 ವಯೋಮಿತಿಯ ಜಿಲ್ಲಾ ಮಟ್ಟದ ಬಾಲಕಿಯರ ಥ್ರೋಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯಾವಳಿಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಆ ಆಯ್ಕೆ ಪ್ರಕ್ರಿಯೆಯಲ್ಲಿ 40% ವಿಭಾಗದಲ್ಲಿ ನಮ್ಮ ಶಾಲೆಯ 3 ವಿದ್ಯಾರ್ಥಿನಿಯರು ಬಾಗಲಕೋಟೆಯಲ್ಲಿ ನಡೆಯುವ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ಶಾಲೆಗೆ ಜಿಲ್ಲೆಗೆ ಕೀರ್ತಿದಂಥ ಹೆಮ್ಮೆಯ ವಿದ್ಯಾರ್ಥಿನಿಯರು ಕುಮಾರಿ ರುಚಿ ಮೋಹನ್ ನಾಯ್ಕ್, ಕುಮಾರಿ ಪೃಥ್ವಿ ಪರಮೇಶ್ವರ್ ಭಟ್, ಕುಮಾರಿ ಸ್ಪಂದನಾ ಚಂದ್ರಕಾಂತ್ ಮಡಿವಾಳ್. ಈ 3 ವಿದ್ಯಾರ್ಥಿನಿಯರು ಬಾಗಲಕೋಟೆಯಲ್ಲಿ ನಡೆಯುವಂಥ ಥ್ರೋಬಾಲ್ ಪಂದ್ಯಾವಳಿಗೆ ಆಯ್ಕೆಯಾಗಿ ನಮ್ಮ ಶಾಲೆಯ ಕೀರ್ತಿಯನ್ನ ಬೆಳಗಾವಿ ವಿಭಾಗ ಮಟ್ಟಕ್ಕೆ ಪಸರಿಸಿದ್ದಾರೆ. ಜೋರಾದ ಚಪ್ಪಾಳೆ ಬರಲೇಬೇಕು. ಧನ್ಯವಾದ ಸರ್. ಇದೀಗ ಎಲ್ಲ ಗಣ್ಯರು ಕೂಡ ಎದ್ನಿತ್ತು ನಮ್ಮ ಕೊನೆಯ ರಾಜ್ಯ ಹಂತದಲ್ಲಿ ಶಾಲೆಯ ಹೆಸರನ್ನು ಕೊಂಡೊಯ್ದಂಥ ವಿಶೇಷ ವಿದ್ಯಾರ್ಥಿಗೆ ತಮ್ಮ ಅಮೃತ ಹಸ್ತದಿಂದ ಈ ಒಂದು ಮುಂದಿನ ಪ್ರಶಸ್ತಿ ಪಾರಿತೋಷಕವನ್ನು ವಿತರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಕುಮಾರಿ ನಮ್ರತಾ ಉದಯ್ ದೇಶಭಂಡಾರಿ 9ನೇ ತರಗತಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಇಲಾಖಾ ಕ್ರೀಡಾಕೂಟದ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು 4/12/2025 ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸಿ ನಮ್ಮ ಶಾಲೆಗೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಕೀರ್ತಿ ತಂದ ಅಂತ ಹೆಮ್ಮೆಯ ವಿದ್ಯಾರ್ಥಿನಿ. ಸತತ 2 ಬಾರಿ ಶಿವಮೊಗ್ಗ ಹಾಗೂ ಬೆಂಗಳೂರಿನಲ್ಲಿ ರಾಜ್ಯ ಹಂತದಲ್ಲಿ ಪ್ರತಿನಿಧಿಸಿದಂತಹ ಹೆಮ್ಮೆಯ ವಿದ್ಯಾರ್ಥಿನಿ. ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ಅಷ್ಟೇ ಶಾಲೆಗೆ ಕೀರ್ತಿ ತರುವಂತ ಸಾಮರ್ಥ್ಯ ಇದ್ದಂತ ಹೆಮ್ಮೆಯ ವಿದ್ಯಾರ್ಥಿನಿ. ಈಕೆಗೆ ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆ ಸಂಸ್ಥೆಯ ವತಿಯಿಂದ ನಗದು ಪುರಸ್ಕಾರ ಪಾರಿತೋಷಕ ಸಲ್ತಾ ಇದೆ. ಮುಂದಿನ ವಿದ್ಯಾರ್ಥಿಗಳು ಕೂಡ ಕ್ರೀಡೆಯಲ್ಲಿ, ಪಠ್ಯದಲ್ಲಿ, ಪಠ್ಯೇತರ ವಿಷಯದಲ್ಲಿ ತಾವು ಕೂಡ ಕಮ್ಮಿ ಇಲ್ಲ, ನಾವು ಸಾಧನೆ ಮಾಡಿ ಇಂಥ ಪ್ರಶಸ್ತಿಯನ್ನು ಪಡಿಬೇಕು ಅನ್ನುವಂಥ ತುಡಿತ ಎಲ್ಲರಲ್ಲೂ ಉಂಟಾಗಲಿ ಅಂತ ಸಂಸ್ಥೆಯವರು ಒಂದು ಅದ್ಭುತ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ನಿಮ್ಗೆಲ್ಲರಿಗೂ ಒಳಿತಾಗಲಿ ಸರ್. ಪ್ರಶಸ್ತಿ ವಿತರಿಸಿದಂಥ ತಮ್ಗೆಲ್ಲರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಾಧನೆ ಮುಂದುವರಿಯಲಿ ಅಂತ ಹೇಳ್ತಾ ಎಲ್ಲ ವಿತರಿಸಿದವರಿಗೆ, ಪಡ್ಕೊಂಡಂತ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದನ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ವಿರಮಿಸ್ತಾ ಇದ್ದೇನೆ. ಹರೇ ರಾಮ. ಪ್ರಜ್ಞೆಯ ಬೆಳಕು ಹರಿಸುವವರು ಬಂದಾಗ ಪದಗಳಿಗೂ ಪಾವನತೆ ಬರುವುದು. ಅಂತಹ ಜ್ಞಾನ ಸಾನ್ನಿಧ್ಯವನ್ನು ಮಾತಿನ ಮೂಲಕ ತಿಳಿಯಪಡಿಸಲು
ನಮ್ಮ ಗೌರವಾನ್ವಿತ ಅಭ್ಯಾಗತರಾದ ಶ್ರೀ GS ಹೆಗಡೆ, ಉಪಾಧ್ಯಕ್ಷರು ಹವ್ಯಕ ಮಹಾಮಂಡಳ ಉತ್ತರ ಕನ್ನಡ ಪ್ರಾಂತ, ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹರೇ ರಾಮ. ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ ನಮಸ್ಕರಿಸ್ತಾ, ವೇದಿಕೆಯ ಮೇಲೆ ಆಸೀನರಾದಂಥ ಇವತ್ತಿನ ಸಭಾಧ್ಯಕ್ಷರಾಗಿರ್ತಕ್ಕಂಥ RG ಭಟ್ರವರೇ, ಉದ್ಘಾಟಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರೇ, ಅಭ್ಯಾಗತರಾಗಿರ್ತಕ್ಕಂಥ ವಿನಾಯಕ್ ಗೌಡ್ರವರೇ, ಹಾಗೆ ಎಲ್ಲ ಆತ್ಮೀಯ ಮಿತ್ರರೇ, ವಿದ್ಯಾನಿಕೇತನ ಪದಾಧಿಕಾರಿಗಳೇ, ಸದಸ್ಯರೇ, ಶಿಕ್ಷಕರೇ, ಮುದ್ದು ಮಕ್ಕಳೇ, ಈಗಾಗಲೇ ಮಕ್ಕಳು ಮುಂದಿನ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಇವತ್ತಿನ ದಿವಸ ಒಂದು ಮಹಾಮಂಡಳದ ಪ್ರತಿನಿಧಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಬಹಳ ಸಂತೋಷ ಕೊಡುವಂಥದ್ದು. ಮತ್ತು ಈ ಒಂದು ಶಾಲೆಯ ಒಂದು ಪದಾಧಿಕಾರಿಗಳಾಗಿ ಈಗಾಗಲೇ ನಾವು ತಿಳಿದುಕೊಂಡಂತೆ 58ರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ 2001ರಲ್ಲಿ ಗುರುಗಳಿಗೆ ಹಸ್ತಾಂತರ ಆದ ನಂತರ ಇದರ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೇವೆ. 2004ರಲ್ಲಿ ನಾವು ಈ ಒಂದು ಪ್ರಗತಿ ವಿದ್ಯಾಲಯ ಅಥವಾ ವಿದ್ಯಾನಿಕೇತನ ಸಂಸ್ಥೆಯ ಪದಾಧಿಕಾರಿಗಳ ಆದ ನಂತರದಲ್ಲಿ ಅದು ಸಹ ಈಗ 25 ವರ್ಷ ಮುಗಿದಿದೆ. ಅಂದರೆ ಬೆಳ್ಳಿ ಹಬ್ಬದ ಆಚರಣೆ ನಮಗೂ ಇಲ್ಲಿ ಒಂದು ನೆನಪಾಗುವಂಥ ಒಂದು ಸಂದರ್ಭ. ಈ 25 ವರ್ಷದ ಅಲ್ಲಿ ಏನೇನು ಬೆಳವಣಿಗೆ ಆಗಿದೆ ಹೇಳುವಂಥದ್ದನ್ನು ನಾವು ಪ್ರತಿ ವರ್ಷ ಈ ಒಂದು ವರ್ಷದ ಕಾರ್ಯಕ್ರಮದಲ್ಲಿ ಇದನ್ನು ಹೇಳ್ತಾ ಬಂದಿದ್ದೇವೆ. ನಾವು ಪ್ರಾರಂಭದ ದಿನಗಳಲ್ಲಿ ಈಗಾಗಲೇ ಅನೇಕರು ಅಥವಾ ಇಲ್ಲಿಯ ಪ್ರಗತಿಯ ನೋಟವನ್ನು ನೋಡಿದಾಗ ಅಥವಾ ಬೇರೆ ಬೇರೆ ಸಮೂಹ ಸಂಸ್ಥೆಗಳು ತಮ್ಮ ವರದಿಯ ವಾಚನದಲ್ಲಿ ತಿಳಿಸಿದ ಹಾಗೆ 58ರಲ್ಲಿ ಪ್ರಾರಂಭ ಆದ ನಂತರ ಇವತ್ತೊಂದು ದಿವಸ ನಮ್ಮ ಮಕ್ಕಳು ಅಥವಾ ಇಲ್ಲಿ ವಿದ್ಯಾರ್ಥಿಗಳಾಗಿ ಕಲಿತಂಥ ಇವರು ದೇಶ ವಿದೇಶದಲ್ಲಿ ವ್ಯಾಸಂಗ ಮುಗಿಸಿದ ನಂತರದಲ್ಲಿ ಇವತ್ತು ಉನ್ನತ ಸ್ಥಾನದಲ್ಲಿ ಪದವಿಯನ್ನು ಹೊಂದುವ ಮುಖಾಂತರ ಇವತ್ತು ಅನೇಕ ಜನರು ನಿವೃತ್ತರೇ ಆಗಿದ್ದಾರೆ. ಅಂಥವರು ಕೆಲವರು ಊರಿನಲ್ಲಿದ್ದಾರೆ, ಕೆಲವರು ಬೇರೆ ಬೇರೆ ಸ್ಥಳದಲ್ಲೇ ಇದ್ದಾರೆ. ಇಂಥವರು ಒಂದು ಸಮಾಗಮ ಆಗಬೇಕು ಅನ್ನುವಂಥದ್ದು ಒಂದು ವಿಚಾರ. ಇವತ್ತು ಇದು ಒಂದು ಗುರುಗಳ ಶಾಲೆ. ಗುರುಗಳು ಇದು ಹಸ್ತಾಂತರ ಆದ ನಂತರದಲ್ಲಿ ನಮ್ಮ ಈ ಒಂದು ಪ್ರಗತಿ ವಿದ್ಯಾಲಯ ಪ್ರಗತಿಯನ್ನು ಹೊಂದ್ತಾ ಇರುವಂಥದ್ದನ್ನು ನಾವು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅವರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಮಹಾಮಂಡಳ, ಮಂಡಳ, ವಲಯ, ಘಟಕ ಹೀಗೆ ಒಂದು ಸಂಘಟನೆಯ ಸಲುವಾಗಿ ಮಾಡ್ತಕ್ಕಂಥ ಒಂದು ಕೆಲಸ ಇದು. ಯಾಕೆಂದರೆ ಮಹಾಮಂಡಳದ ಅಡಿಯಲ್ಲಿ ನಡೆತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳು, ವಿಶೇಷವಾಗಿ ಮಠದಲ್ಲಿ ಇರತಕ್ಕಂಥ ಎಲ್ಲ ಏನು ಕಾರ್ಯಕ್ರಮಗಳು ಇರುತ್ತೋ ಅದು ಮಹಾಮಂಡಳದ ಮುಖಾಂತರ, ಎಲ್ಲ ಘಟಕದ ಮುಖಾಂತರ ಪ್ರತಿಯೊಂದು ಮನೆಯವರಿಗೆ ಈ ಒಂದು ವಿಷಯ ಮುಟ್ಟಿಸತಕ್ಕಂಥ ಒಂದು ಸಂಘಟನೆ ಇದು. ಅದರ ದ್ಯೋತಕವಾಗಿ ಈಗಾಗಲೇ ಅಶೋಕ್ ಏರಿಯ ಒಂದು ದೊಡ್ಡ ಸಂಸ್ಥೆ VVV ಹುಟ್ಟುಕೊಂಡಿದೆ. ಅದರ 4ನೇ ಭಾಗವಾಗಿ ನಮ್ಮ ಮೂರೂರು ಪ್ರಗತಿ ವಿದ್ಯಾಲಯ ಇದೆ. ಪ್ರತಿ ವರ್ಷ ನಾವು ಇಲ್ಲಿ ಗುರುಗಳನ್ನು ಕರೆದು ಅವರ ಆಶೀರ್ವಾದವನ್ನು ಪಡೆದ ಮುಖಾಂತರ ಪ್ರತಿ ವರ್ಷದ ಇಲ್ಲಿ ಒಂದು ನಮ್ಮ ಒಂದು ಬೆಳವಣಿಗೆಯನ್ನು ಅಥವಾ ಇಲ್ಲಿ ಆಗ್ತಕ್ಕಂಥ ಪ್ರಗತಿಯನ್ನು ಇರೋದ ಮುಖಾಂತರ ಅವರಿಂದ ಆಶೀರ್ವಾದ ಪಡೆದುಕೊಂಡು ಇನ್ನು ಹೆಚ್ಚಿನ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮುಖಾಂತರ ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಅನುಕೂಲ ಆಗಿರ್ತಕ್ಕಂಥದ್ದು. ಇವತ್ತು ಈಗಾಗಲೇ ನಮ್ಮ ಅಭ್ಯಾಗತರು ಅಥವಾ ಉದ್ಘಾಟಕರು ಹೇಳಿದಂತೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ
ನಮಗೆ ಅನುಕೂಲ ಆಗಿರ್ತಕ್ಕಂಥದ್ದು ಹೇಳಿದ್ರೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಒಂದು 26-27 ಜನ ನಮ್ಮ ಇಲ್ಲಿಯ ಪದಾಧಿಕಾರಿಗಳು ಅವ್ರದ್ದೇ ಆದಂಥ ಕ್ಷೇತ್ರದ ಅನುಭವವನ್ನು ಹೊಂದುವ ಮುಖಾಂತರ ಈ ಒಂದು ಪ್ರಗತಿಯನ್ನು ಹೊಂದಲಿಕ್ಕೆ ಅನುಕೂಲ ಆಗಿದೆ. ನಮ್ಮ ಕಾರ್ಯಾಧ್ಯಕ್ಷರು ಒಂದು ಮುಂದಾಳತ್ವದಲ್ಲಿ ಎಲ್ಲರ ಸಹಕಾರದಿಂದ ಈ ಒಂದು ಶಾಲೆಯನ್ನು ಎಲ್ಲ ರೀತಿಯಲ್ಲಿ ಬರೇ ಭೌತಿಕವಾಗಿರ್ತಕ್ಕಂಥ ಈ ಮೂಲಭೂತ ಸೌಕರ್ಯ ಅಷ್ಟೇ ಅಲ್ಲದೆ ಎಲ್ಲರ ಶಿಕ್ಷಕರ ಒಂದು ಸಹಕಾರದಿಂದ ನಾವು ಈ ಒಂದು ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಮಕ್ಕಳು ಸಹ ವಿಶೇಷವಾಗಿ ಬಸ್ನ ಮುಖಾಂತರ ಇಲ್ಲಿ ಬಂದು ಬರೇ ಕನ್ನಡದಲ್ಲಿ ಕಲಿತಕ್ಕಂಥ ಒಂದು ಬಿಟ್ಟು ಈಗ 2001ರಿಂದ ನಾವು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡುವ ಮುಖಾಂತರ ಈಗಾಗಲೇ ಅನೇಕ ಪ್ರಗತಿಯನ್ನು ಹೊಂದತಕ್ಕಂಥದ್ದು. ಈಗಾಗಲೇ ಅನೇಕ ನಾವು ಪ್ರತಿ ವರ್ಷ ರ್ಯಾಂಕನ್ನು ಸಹ ಪಡ್ತಕ್ಕಂಥ ಒಂದು ನೋಡ್ತಾ ಇದ್ದೇವೆ. ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತಾ ಇರುವಂಥದ್ದು. ಅದೇ ರೀತಿ ಗುರುಗಳ ಒಂದು ಆಶೀರ್ವಾದದಿಂದ ಅನುಗ್ರಹದಿಂದ ಈ ಒಂದು ಸಂಸ್ಥೆ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯಬೇಕು. ಮತ್ತು ವಿಶೇಷವಾಗಿ ನಮಗೆ ಕೆಲವೊಂದು ವಿಭಾಗದಲ್ಲಿ ಅದರಲ್ಲೂ ಹಣಕಾಸಿನ ಸಂಬಂಧಪಟ್ಟಂಥ ಒಂದು ಜವಾಬ್ದಾರಿ ನಮಗೆ ಇರುವುದರಿಂದ ಈಗಾಗಲೇ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದರೂ ಸಹ ಇನ್ನೂ ಅನೇಕ ಕನಸುಗಳು ನಮ್ಮ ಮುಂದೆ ಕಾಣ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು, ಕೊಠಡಿಗಳು ಹೆಚ್ಚಾಗ್ತಾ ಇರುವಂಥದ್ದು, ಬೇಡಿಕೆಗಳು ಕಾಲಕ್ಕೆ ಬದಲಾವಣೆ ಆಗ್ತಕ್ಕಂಥದ್ದು, ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಎಲ್ಲರ ಸಹಕಾರದಿಂದ ಆಗ್ತಾ ಇದೆ. ಆದರೂ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಮತ್ತು ನಮ್ಮ ಮುಗ್ಧ ವಿದ್ಯಾರ್ಥಿಗಳು ಈಗ ಅನೇಕ ಇವತ್ತಿನ ದಿವಸ ನಾವು ಸೈನ್ಸ್ ಎಕ್ಸಿಬಿಷನನ್ನು ನೋಡಿದ್ವಿ ಪ್ರಾಥಮಿಕವಾಗಿ. ಇವತ್ತು ಅಲ್ಲಿ ನಮಗೆ ಪ್ರತಿಯೊಂದು ವಿಚಾರಗಳನ್ನು ಕೇಳಲಿಕ್ಕೆ ಸಮಯ ಇಲ್ಲ. ಆದರೂ ಕೆಲವೊಂದು ವಿಚಾರಗಳನ್ನು ಕೇಳಿ ಅವರ ಅಲ್ಲಿರ್ತಕ್ಕಂಥ ಒಂದು ಭೌತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ ಅವರ ಆಧುನಿಕವಾಗಿರ್ತಕ್ಕಂಥ ಒಂದು ಅವರ ಬುದ್ಧಿ ಮತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಹೇಳುವಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಹೀಗಾಗಿ ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಒಂದು ಶಿಕ್ಷಣವನ್ನು ಕೊಡೋದ ಮುಖಾಂತರ ಗುರುಗಳ ಆಶೀರ್ವಾದದಿಂದ ಹೆಚ್ಚಿನ ಅವಕಾಶ ಇನ್ನೂ ಹೆಚ್ಚು ದೊರಕಲಿ ಹೇಳುವಂಥದ್ದು. ಮಕ್ಕಳು ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡೋದ ಮುಖಾಂತರ ನಮ್ಮ ಶಾಲೆಗೆ, ಊರಿಗೆ ಮತ್ತು ಪಾಲಕರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹರೇ ರಾಮ. ಶ್ರೀಯುತರಿಗೆ ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷರಾದ ಶ್ರೀಯುತ ಆರ್.ಜಿ. ಭಟ್ರವರಿಂದ ಗೌರವ ಸ್ಮರಣಿಕೆ ಸಮರ್ಪಣೆ. ಯದಿ ಸಂತಿ ಗುಣಾಃ ಪುಂಸಾಂ ವಿಕಸಂತ್ಯೇವ ತೇ ಸ್ವಯಂ ಎಂಬ ಸುಭಾಷಿತದಂತೆ ತಮ್ಮ ಕಾರ್ಯದಕ್ಷತೆಯ ಮೂಲಕ ಪ್ರಗತಿ ಸಮೂಹ ಸಂಸ್ಥೆಗಳನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುತ್ತಿರುವ ನಮ್ಮ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರು ಹಾಗೂ ನಮ್ಮ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯಾಧ್ಯಕ್ಷರೂ ಆದ ಶ್ರೀಯುತ ರಾಮಚಂದ್ರ ಗಣಪತಿ ಭಟ್ರವರ ಅಧ್ಯಕ್ಷೀಯ ನುಡಿಗಾಗಿ ಈ ಕ್ಷಣ. ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಉದ್ಘಾಟಕರಾದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರೇ, ಅತಿಥಿಗಳಾದಂಥ ಶ್ರೀ ವಿನಾಯಕ್ ಗೌಡರವರೇ, ವೇದಿಕೆ ಮೇಲಿರುವ ಗಣ್ಯರೇ, ಮುದ್ದು ಮಕ್ಕಳೇ, ಗುರು ವೃಂದದವರೇ, ಆಡಳಿತ ಕಮಿಟಿಯ ಸದಸ್ಯರುಗಳೇ, ನಮ್ಮ ಊರಿನ ಹಾಗೂ ಪರ ಊರಿನಿಂದ ಬಂದಂಥ ಎಲ್ಲ ಬಂಧು ಭಗಿನಿಯರೇ, ಇವತ್ತು ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ವರ್ಷದ ಹರ್ಷ. ಈ ಕಾರ್ಯಕ್ರಮಕ್ಕಾಗಿ ಒಂದು ವರ್ಷದಿಂದ ನಮ್ಮ ಮಕ್ಕಳು ಕಾಯ್ತಾ ಇರ್ತಾರೆ. ಅಂತಹ ಸುದಿನವನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಶಾಲೆಗೆ ಸಂಬಂಧಪಟ್ಟಂಥ ಅನೇಕ ಮಾತುಗಳನ್ನು ನಾವು ಹೇಳಬೇಕು. ಈಗ ತಾನೇ ನಮ್ಮ ಜಿ ಎಸ್ ಹೆಗಡೆಯವರು
ಸ್ವಲ್ಪ ಪ್ರಮಾಣದ ಮಾಹಿತಿಯನ್ನು ತಮಗೆ ನೀಡಿದ್ದಾರೆ. ನಿಜ, ನಮ್ಮ ಶಾಲೆ ಹೆಸರು ಪ್ರಗತಿ ಅಂತಿದೆ, ಪ್ರಗತಿ ವಿದ್ಯಾಲಯ ಅಂತಿದೆ. ಪ್ರಗತಿಯನ್ನು ಸಾಧಿಸ್ತಾನೇ ಇರಬೇಕು ನಾವು. ಯಾವ ರೀತಿಯಲ್ಲಿ ಸಾಧಿಸಬಹುದು? ಎಲ್ಲ ಪಾಲಕರಿಗೆ ಇದರ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ. ನಮ್ಮ ಮಕ್ಕಳನ್ನು ಪ್ರಗತಿ ಕಳಿಸಬೇಕು, ಹೆಚ್ಚಿನ ಅಂಕವನ್ನು ಪಡಿಬೇಕು, ಒಳ್ಳೆ ವಿದ್ಯಾರ್ಥಿಯಾಗಿ ರೂಪುಗೊಳ್ಳಬೇಕು. ಅದಕ್ಕಾಗಿ ತಾವೆಲ್ಲ ಕಳಿಸ್ತಾ ಇದ್ದೀರಿ. ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಕಲೀಲಿಕ್ಕೆ ಸಹಕರಿಸಿದ ತಮ್ಮನ್ನು ತಾನು ಮೊದಲನೇದಾಗಿ ಅಭಿನಂದಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಎಲ್ಲ ಸಮಾಜದ ಶಾಲೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕಲಿಬೇಕು. ಇದು ನಮ್ಮ ಶ್ರೀಗಳವರ ಧ್ಯೇಯ. ಮತ್ತು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಕಲಿಸಬೇಕು. ಇದು ಒಂದು ನಮಗೆ ಇದೆ. ಯಾಕೆಂದರೆ ಬೇರೆ ಬೇರೆ ಪಟ್ಟಣದ ಶಾಲೆಯಲ್ಲಿ ಅನೇಕ ವಿಚಾರವನ್ನು ಮಾಡಿದಾಗ ಅಲ್ಲಿಯ ಕಲಿಯುವಿಕೆ ಕಷ್ಟ ಆಗ್ತಾ ಇದೆ. ಹಣಕಾಸಿನ ದೃಷ್ಟಿಯಿಂದನೂ ಕಷ್ಟ ಆಗ್ತಾಯಿದೆ. ನಮ್ಮ ಶಾಲೆಯಲ್ಲಿ ಹಾಗೆ ಆಗಬಾರ್ದು. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನದಾಗಿ ಬಡವರೇ ಇರ್ತಾರೆ, ಅವರಿಗೂ ಅನುಕೂಲ ಆಗಬೇಕು. ಹಾಗಂತ ಶಾಲೆಯ ಅಭಿವೃದ್ಧಿಗೆ ಕುಂಠಿತ ಆಗಬಾರ್ದು, ಅದನ್ನು ನಡೆಸ್ಕೊಂಡು ಹೋಗಬೇಕು. ಇಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ತುಂಬ ಸಂತೋಷ, ಇಷ್ಟು ವರ್ಷಗಳ ಕಾಲ ತಾವೆಲ್ಲ ಸಹಕಾರವನ್ನು ನೀಡ್ತಾ ಇದ್ದೀರಿ. ನಮ್ಮ ಆಲೋಚನೆ ಇನ್ನೂ ದೊಡ್ಡದೇ ಇದೆ. ಇಷ್ಟೇ ವಿದ್ಯಾರ್ಥಿಗಳಲ್ಲ, ಕನಿಷ್ಠ 1,000 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಲಿಬೇಕು ಹೇಳುವಂಥ ಒಂದು ಆಲೋಚನೆ ನಮಗಿದೆ. ಪಾಲಕರೆಲ್ಲ ಸಹಕರಿಸಿದರೆ ಇದೇನು ದೊಡ್ಡ ವಿಷಯ ಏನಲ್ಲ, ಹಾಗೇ ಆಗ್ತದೆ. ನಮ್ಮ ಆಸೆ ಕೂಡ ಇದೆ, ನಿರೀಕ್ಷೆ ಕೂಡ ಇದೆ. ಅದನ್ನು ಸಾಧಿಸಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನಾವು ನಮ್ಮ ವೇದಿಕೆಗೆ 3 ಜನರನ್ನು ಆಹ್ವಾನಿಸಿದ್ವಿ. ಉದ್ಘಾಟಕರು, ಅಭ್ಯಾಗತರಾಗಿ 2 ವಿನಾಯಕರು. ಬಹಳ ಸಂತೋಷ ಆಗ್ತಿದೆ. ಬಹಳ ಗಣ್ಯ ವ್ಯಕ್ತಿಗಳೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತೇಳಿ. ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಇಲ್ಲಿ ಬಂದಾಗ ನಾವು ಅವ್ರ ಹತ್ರ ಲೋಕಾಭಿರಾಮವಾಗಿ ಮಾತಾಡಿದ್ವಿ. ಅವರು ತಮ್ಮ ವಿಚಾರವನ್ನು ಕೂಡ ಹೇಳಿದರು. ನಾವು ನಮ್ಮ ಶಾಲೆ ವಿಚಾರವನ್ನು ಅವ್ರ ಹತ್ರ ಹಂಚಿಕೊಂಡ್ವಿ. ಜೊತೆಯಲ್ಲಿ ಶಾಲೆ ಬಗ್ಗೆ ಅವರಿಗೆ ಆಸಕ್ತಿ ಕೂಡ ಬಹಳ ಇದೆ. ನಾವು ಶಾಲೆಯ ಎಲ್ಲ ಭಾಗಗಳಿಗೆ, ಹಾಸ್ಟೆಲಿಗೆ ಹೋದ್ವಿ, ಉಳ್ಕಡೆ ಆಟದ ಗ್ರೌಂಡ್ ನೋಡಿದ್ವಿ. ಇದನ್ನಲ್ಲಿ ನೋಡಿದಾಗ ಬಹಳ ಸಂತೋಷವಾಗಿ ಹೇಳಿದ್ರು. ಅದ್ಭುತವಾದ ರಮಣೀಯವಾದ ಜಾಗದಲ್ಲಿ ಇದೆ, ತಾವೆಲ್ಲ ಧನ್ಯರು ಅಂತ ಹೇಳಿದ್ರು. ಗುರುಗಳ ಆಶೀರ್ವಾದದಿಂದ ಇವತ್ತು ಶಾಲೆ ನಡೀತಾ ಇರೋದು ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದರು. ಅವರನ್ನು ಇಲ್ಲಿ ಬರಲಿಕ್ಕೆ ಕಾರಣಕರ್ತರು ನಮ್ಮ GM ಭಟ್ ಸರ್ ಅವರು. ನೋಡಿ ಅವರ ಗುರು ಮತ್ತು ಶಿಷ್ಯರ ಬಾಂಧವ್ಯ ಯಾವ ರೀತಿ ಇದೆ ಅಂಥೇಳಿ. ಎಷ್ಟೋ ವರ್ಷದ ಹಿಂದೆ ಕಲಿಸಿದವರು, ಆದರೆ ಗುರುಗಳನ್ನು ಮರಲಿಲ್ಲ. ನೀವು ಬನ್ನಿ ಅಂತೇಳಿ ಒಂದು ಮಾತನ್ನು ಹೇಳಿದ ಕೂಡಲೇ ಭಾಳ ಸಂತೋಷವಾಗಿ ಒಪ್ಕೊಂಡಿದ್ದನ್ನು GM ಭಟ್ರವರು ಹೇಳ್ತಾರೆ. ಅಂತಹ ಸಂಬಂಧ ಅವರಲ್ಲಿದೆ. ನಾನು ಯಾತಕ್ಕೆ ಇದನ್ನು ಮತ್ತೊಮ್ಮೆ ನೆನಪು ಮಾಡ್ತೀನಿ ಅಂದರೆ, ನಮ್ಮ ವಿನಾಯಕ್ ಗೌಡ್ರವರು ಅದನ್ನೇ ಹೇಳಿದರು. ವಿಷಯವಾರ ತಗೊಂಡು ಹೇಳಿದರು ಅವರು. 3ನೇ ವಿಷಯದಲ್ಲಿ ಇದೇ ಮಾತನ್ನು ಅವರು ಸ್ಪಷ್ಟವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದಾರೆ. ಗುರುಗಳನ್ನು ಮರಿಬೇಡಿ, ಅವರ ನೆನಪು ಯಾವಾಗಲೂ ಇಟ್ಕೊಳ್ಳಿ, ಅವರ ಆಶೀರ್ವಾದವನ್ನು ಪಡೀರಿ, ಅವರಿಂದ ಕಲೀರಿ. ಇದನ್ನು ಅವರು ಹೇಳಿದರು. ಶ್ರೀನಿವಾಸ ಮೂರ್ತಿಯವರ ಒಂದು ಶೋಧ, ಕಷ್ಟಪಟ್ಟಿದ್ದಾರೆ ಆರೋಗ್ಯದ ಮಟ್ಟಿನಲ್ಲಿ. ಬೆನ್ನು ನೋವಿನಿಂದ ಅನೇಕ ಕಾಲ ಬಳಲಿ ಇನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಅವರು ಪಡೆದಂಥ ಔಷಧಿಯನ್ನು ಅದರಿಂದ ಗುಣ ಹೊಂದಿ, ಅದೇ ಔಷಧಿ ತನಗೊಬ್ಬನಿಗೆ ಅಲ್ಲ, ಈ ಪ್ರಪಂಚಕ್ಕೆ ಅದರಿಂದ ಉಪಕಾರ ಆಗಬೇಕು, ಯಾರ್ಯಾರಿಗೆ ಅಗತ್ಯ ಇದೆಯೋ ಅದೆಲ್ಲ ಆಗಬೇಕಂತೇಳಿ ಅದರಲ್ಲಿ ಶೋಧನೆಯನ್ನು ಮಾಡಿ ಅದೇ ದಾರಿಯಲ್ಲಿ ಮುಂದೆ ಬರೆದು
ಇಷ್ಟು ದೊಡ್ಡದಾಗಿ ಈಗ ಬೆಳೆದಿದ್ದಾರೆ. ಅಂದರೆ ಅವರ ಉಪಕಾರವನ್ನು ನಾವು ಸಮಾಜ ನೆನಪಿಟ್ಕೋಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಬಂದು ಬಹಳ ಅದ್ಭುತವಾದ ಮಾತುಗಳನ್ನು ಆಡಿದ್ದಾರೆ ಅವರು. ನಾನು ಅದನ್ನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಸಮಯ ಭಾಳಷ್ಟಾಗಿದೆ. ಅವರ ಮಾತನ್ನು ನಾವು ನೆನಪಿಟ್ಕೊಳ್ಳೋಣ. ಅಲ್ಲಿಂದ ಇಲ್ಲಿಗೆ, ಶಿವಮೊಗ್ಗದಿಂದ ಇಲ್ಲಿಗೆ ಇದೇ ಕಾರ್ಯಕ್ರಮಕ್ಕಾಗಿಯೇ ಬಂದು ನಮ್ಮೊಡನೆ ಇದ್ದು ಸಹಕರಿಸಿದ್ದಾರೆ. ನಾವೆಲ್ಲ ಕೂಡಿ ಶಾಲೆಯ ವತಿಯಿಂದ ಅವರಿಗೆ ಗೌರವವನ್ನು ಅರ್ಪಿಸಿ ನಮಸ್ಕಾರವನ್ನು ಅರ್ಪಿಸೋಣ. ಹಾಗೆ ನಮ್ಮ ಊರಿನವರೇ ವಿನಾಯಕ್ ಅವರು ಇನ್ನೂ ಭಾಳ ಯಂಗಾಗಿದ್ದಾರೆ. ಅದಕ್ಕಾಗಿ ನಾವು ಇಬ್ಬರನ್ನು ಹೇಳಿದ್ದೀನಿ, ಇಬ್ಬರು ವಿನಾಯಕರನ್ನು. ಇನ್ನೊಬ್ಬ ವಿನಾಯಕ್ ಭಟ್ರವರು ಇವತ್ತು ಬರಬೇಕಿತ್ತು, ನಿನ್ನೆವರೆಗೂ ಬರಲಿಕ್ಕೆ ರೆಡಿಯಾಗಿದ್ದಾರೆ. ರಿಸರ್ವೇಷನ್ನು ಆಗಿದೆ, ಎಲ್ಲ ವ್ಯವಸ್ಥೆ ಆಗಿದೆ. ಮಧ್ಯಾಹ್ನದ ಹಂತದಲ್ಲಿ ಒಂದು ಆಕಸ್ಮಿಕವಾಗಿ ಅವರಿಗೆ ಸಂಬಂಧಪಟ್ಟವರು ಬಿದ್ದು ಅವರ ಸಣ್ಣ ಆಪರೇಷನ್ ಕೂಡ ಮಾಡೋ ಪರಿಸ್ಥಿತಿ ಆಗಿರೋದ್ರಿಂದ ಅವರು ಅಲ್ಲಿ ಹೋಗಬೇಕಾಯಿತು. ಹಾಗಾಗಿ ಬಹಳ ಬೇಸರದಿಂದ ತನಗೆ ಬರಲಿಕ್ಕಾಗೋದಿಲ್ಲ ಅಂತೇಳಿ ನನಗೆ ಫೋನ್ ಮಾಡಿದರು. ಅನಿವಾರ್ಯ ಕಾರಣ, ಅದಕ್ಕಾಗಿ ಬಂದಿಲ್ಲ. ಸಂದರ್ಭದಲ್ಲಿ ಅವರನ್ನು ನೆನಪು ಮಾಡ್ಕೊಳ್ತೀನಿ, ಯಾಕೆಂದರೆ ಅವರು ಕೂಡ ಇದೇ ಊರಿನವರು. ಅವರ ಮನೆಯವರೆಲ್ಲರೂ ಕೂಡ ಇದೇ ಶಾಲೆಯ ವಿದ್ಯಾರ್ಥಿಗಳು. ಅಂತಹ ಯುವ ಪ್ರತಿಭೆ ಅಂತ ಹೇಳಬೇಕು. ಯಾಕೆಂದರೆ ಅವರು ಕನ್ನಡ ದಿನಪತ್ರಿಕೆಯ ಸಮೂಹ ಸಂಪಾದಕರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮೂರಿನ ಹೆಸರನ್ನು ಇಡೀ ರಾಜ್ಯಕ್ಕೆ ಬಿತ್ತರಿಸ್ತಾ ಇದ್ದಾರೆ. ಅಂತಹ ಪ್ರತಿಭೆಯನ್ನು ಹೊಂದಿದಂಥವರು. ಅವರಿಗೂ ಕೂಡ ನೆನಪು ಮಾಡಿಕೊಂಡು ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ವಿನಾಯಕರವರಲ್ಲಿ ಬರ್ತೀನಿ. ಅವರ ತಂದೆಯವರು ಕಾರವಾರದಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಆಗಿಂದು ನನಗೆ ಪರಿಚಯ. ನಾನು ಕೂಡ ಕಾರವಾರದಲ್ಲಿ ಸೇವೆ ಮಾಡ್ತಾ ಇರುವಾಗ ನಾವು ಭೇಟಿಯಾಗ್ತಾ ಇದ್ವಿ. ಅಲ್ಲಿ ಭೇಟಿಯಾದಾಗ ನಮ್ಮ ಊರಿನ ಬಗ್ಗೆ ಕುಶಲೋಪರಿಯನ್ನು ಹೇಳ್ತಾ ಇದ್ವಿ. ಮತ್ತು ನಮ್ಮ ಸಮಾಜಗಳ ಬಗ್ಗೆ ಅವರು ಯಾವಾಗಲೂ ಒಂದು ಕಳಕಳಿಯನ್ನು ಹೊಂದುವಂಥವ್ರು, ವಿದ್ಯೆ ಬಗ್ಗೆ ಆಸಕ್ತಿ ಇದ್ದವರು. ಅವರು ಇನ್ನೂ ಕೂಡ ಇವ್ರು ಹೇಳಿದ ಹಾಗೆ ಗುರುಗಳ ಹೆಸರನ್ನು, ಗುರುಗಳು ಸಹಕರಿಸಿದನ್ನು ನೆನಪಿಟ್ಕೊಂಡಿದ್ದಾರೆ ನೋಡಿ. ನಮ್ಮ ಎಸ್ ವಿ ಹೆಗಡೆ ಅಂತವರು ನಮ್ಮೂರಿನವರೇ, ಇಲ್ಲಿಯೇ ನಮ್ಮ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಸಿದಂಥ ಗುರುಗಳವರು. ಅಂಥವರನ್ನು ನೆನಪಿಸಿ ಮಾತನಾಡಿದ್ದಾರೆ. ಒಂದು ಒಳ್ಳೆಯ ಸಂಸ್ಕಾರವನ್ನು ಪಡೆದಂಥ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ಹೇಳಲಿಕ್ಕೆ ಅವರೇ ಸಾಕ್ಷಿ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಇನ್ನು ಬಹಳ ಮಾತಾಡಿದ್ರೆ ಚಪ್ಪಾಳೆ ತಟ್ಟುವುದು ಬಂದಾಗ್ತದೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತುಂಬ ಸಂತೋಷ ಆಗ್ತಾ ಇದೆ. ಇದು 2 ದಿವಸ ಕಾರ್ಯಕ್ರಮ. ನಾಳೆಗೂ ನಾವೆಲ್ಲ ಸೇರೋಣ ಹೆಚ್ಚಿನ ಸಂಖ್ಯೆಯಲ್ಲಿ. ಹೆಚ್ಚಿನ ಪಾಲಕರು ಈಗೀಗ ಬರ್ತಾ ಇದ್ದಾರೆ. ಬೇಗನೆ ಬನ್ನಿ, ಬೇಗನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೆ ನಾವು ಪ್ರೋತ್ಸಾಹವನ್ನು ನೀಡೋಣ. ಮಕ್ಕಳಿಗೆ ಹರ್ಷವಾಗಲಿ. ವರ್ಷದಲ್ಲಿ 2 ದಿವಸ ಮಾಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅನೇಕರು ಸಹಕಾರವನ್ನು ನೀಡಿದ್ದಾರೆ. ವಿಶೇಷವಾಗಿ ನಮ್ಮ ಗುರುವರಿಂದ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಅವರೇ ಕಾರಣರು. ಭಾಳ ಕಷ್ಟಪಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವರ ಕರ್ತೃತ್ವ ಶಕ್ತಿಯನ್ನು ಇನ್ನೂ ನಾವು ಹೆಚ್ಚಿಗೆ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇನ್ನೊಂದು ವಿಶೇಷ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿದೆ, SSLC ನಂತರ ಏನು ಅಂತೇಳಿ ಹಿಂದೆಲ್ಲ ನಮ್ಮ ಅನೇಕ ಪಾಲಕರು ನಮ್ಮನ್ನು ಕೇಳ್ತಾ ಇದ್ರು, ಇಲ್ಲಿ ಕಾಲೇಜನ್ನು ಮಾಡಿಬಿಡೋಣ, ಒಂದು ಹಂತ ಶಿಕ್ಷಣ ಇಲ್ಲೇ ಆಗುತ್ತೆ ಅಂತ ಹೇಳುವಾಗ ನಿಜ ಅಂತ ತಿಳಿದು ನಾವು ಕೂಡ ಆ ದಿಶೆಯಲ್ಲಿ ವಿಚಾರ ಮಾಡಿ ಶ್ರೀ ಸಂಸ್ಥಾನದವರ ಆಶೀರ್ವಾದದೊಂದಿಗೆ ಪ್ರಾರಂಭ ಮಾಡಿದ್ದೀವಿ. 1-2 ವರ್ಷ ನಮಗೆ ಹಿನ್ನಡೆ ಆಗಿದೆ, ನಾವು ಒಪ್ಕೊಳ್ತೀವಿ. ಅದು ಯಾರ ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಹೊಸತು ಬಂದಾಗ ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳೋದು ಪ್ರತಿಯೊಬ್ಬರು ವಿಚಾರ ಮಾಡೋದು ಸಹಜವಾಗಿರ್ತದೆ. ಆದರೆ ಈಗ ನಮ್ಮ ಕಾಲೇಜ್ ಹೊಸತಲ್ಲ, ಇಲ್ಲಿ ವ್ಯವಸ್ಥೆ ಎಲ್ಲವೂ ಇದೆ. ಕಲೀಲಿಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳು, ಕ್ಲಾಸ್ ರೂಮ್ ಒಳ್ಳೆದಿದೆ, ಜೊತೆಯಲ್ಲಿ ಅದಕ್ಕೆ ಬೇಕಾಗಿರುವ ಪರಿಕರಗಳು, ಲ್ಯಾಬೊರೇಟರಿಗಳು ಎಲ್ಲವೂ ಇದೆ. ಹಾಗೆಯೇ PUCಯ ಲೆಕ್ಚರ್ ಕೂಡ ಒಳ್ಳೆಯಿದ್ದಾರೆ. ಕೆಲವೇ ವಿದ್ಯಾರ್ಥಿಗಳಿದ್ದರೂ ಕೂಡ ಅವರಿಗೆ ಯಾವುದೇ ರೀತಿಯೊಂದು ಕಲಿಕೆಯಲ್ಲಿ ತೊಂದರೆ ಆಗಬಾರ್ದು ಹೇಳೋ ದೃಷ್ಟಿಯಲ್ಲಿ ನಾವು CET ನೀಟ್ ಕೋಚಿಂಗನ್ನು ಕೂಡ ಇಲ್ಲಿಯೇ ಕರೆಸಿಕೊಡ್ತಾ ಇದ್ದೀವಿ. ಅದಕ್ಕೆ ವಿಶೇಷವಾಗಿ
ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿಗೆ ಬರ್ತಾರೆ. ನೀವು ಮಂಗಳೂರಿಗೆ ನಮ್ಮ ವಿದ್ಯಾರ್ಥಿಗಳು ಹೋಗಿ ಕಲಿತರೆ ಮಂಗಳೂರಿನವರು ಇಲ್ಲಿ ಬಂದು ಕಲಿಸ್ತಾ ಇದ್ದಾರೆ. ಧಾರವಾಡಕ್ಕೆ ಕೆಲವು ಮಂದಿ ಹೋಗಿದ್ದಾರೆ, ದಾವಣಗೆರೆ ಧಾರವಾಡದಿಂದನೂ ಇಲ್ಲಿಗೆ ಬಂದು ಕಲಿಸ್ತಾ ಇದ್ದಾರೆ. ಇಂತಹ ಒಳ್ಳೊಳ್ಳೆ ಫ್ಯಾಕಲ್ಟಿಗಳನ್ನು ನಾವು ಮಾಡಿದ್ದೀವಿ. ನಾವು ಧೈರ್ಯ ಕೊಡ್ತೀವಿ. ಈ ನಮ್ಮ ಕಾಲೇಜಿಗೆ ಕಳಿಸಿದರೆ ಅವರನ್ನೊಂದು ಉನ್ನತವಾದ ಶಿಕ್ಷಣದಿಂದ ಹೊರಬೀಳಬೇಕಿಲ್ಲಿ. ಅಂತಹ ಧೈರ್ಯವನ್ನು ನಾವು ಈಗ ಕೊಡಲಿಕ್ಕೆ, ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಹಾಗಾಗಿ ಪಾಲಕರು ಕೂಡ ಈಗ 2 ವರ್ಷದಿಂದ ಏನು ಅಧೈರ್ಯ ಮಾಡ್ತಾ ಇದ್ರು ಅದನ್ನು ಪಡಬೇಕಾಗಿಲ್ಲ. ಧೈರ್ಯವಾಗಿ ನೀವು ನಿಮ್ಮ ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಗೆ ಕಳಿಸಿ, ಕಾಲೇಜಿಗೆ ಕಳಿಸಿ, ಅವರ ಮುಂದಿನ ದಾರಿಯನ್ನು ನಾವು ತೋರಿಸ್ತೀವಿ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಅದಕ್ಕೆ ಮನಸ್ಸು ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ವಿದ್ಯಾರ್ಥಿಗಳು ಕೂಡ ಅಷ್ಟೇ, ಕೆಲವರಿಗೆ ದೂರದ ಬೆಟ್ಟದ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ. ಅದು ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇದು 2 ವರ್ಷದ ಶಿಕ್ಷಣ ಬಹಳ ಮಹತ್ವ ಪಡೆಯೋದ್ರಿಂದ ಇಲ್ಲಿಗೆ ಬನ್ನಿ, ಇನ್ನೆರಡು ವರ್ಷ ಇಲ್ಲೇ ಪಡೆದು ಶಿಕ್ಷಣವನ್ನು ಪಡೆದು ನಿಮ್ಮ ಮುಂದಿನ ಜೀವನವನ್ನು ನಾವು ರೂಪಿಸಿಕೊಳ್ಳಿ ಹೇಳುವಂಥ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತಾ, ಇನ್ನೊಮ್ಮೆ ತಮಗೆಲ್ಲರಿಗೂ ವಂದಿಸಿ, ನಮ್ಮ ಎಲ್ಲ ಗುರುವೃಂದಕ್ಕೆ ವಂದಿಸಿ, ಶ್ರೀಗುರುವರ ಪಾದಾರವಿಂದಗಳಿಗೆ ನಮಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಹರೇ ರಾಮ. Today's event has been a journey of talent, teamwork, and joy. Gratitude turns an ordinary day into a festival. We believe that no duty is more urgent than that of expressing thanks. With this beautiful thought, I heartily request Vidwan Shripad MS, Headmaster of Sri Sridhara Samskrita Patashala, to extend the vote of thanks to one and all. ಹರೇ ರಾಮ. ಉಪಕಾರ ಸ್ಮರಣೆಗಳನ್ನು ಮಾಡೋದಕ್ಕೆ ನೇರವಾಗಿ ಮುನ್ನಡಿಯನ್ನು ಇಡ್ತೇನೆ. ಮೊದಲನೇದಾಗಿ ಇಲ್ಲಿ ನಮ್ಮ ಹೊರಗಣ್ಣಿಗೆ ಅದೃಶ್ಯವಾದಂತಹ ಸಾನ್ನಿಧ್ಯವನ್ನು ಕೊಟ್ಟು ದಿನನಿತ್ಯದ ಕಾರ್ಯಕ್ರಮ ಹಾಗೂ ಈ ವಿಶೇಷ ಕಾರ್ಯಕ್ರಮವನ್ನೂ ಕೂಡ ನಮ್ಮ ಕೈ ಹಿಡಿದು ಮುನ್ನಡೆಸಿ ಮಾಡಿಸ್ತಾ ಇರುವಂತಹ ಶ್ರೀ ಸಂಸ್ಥಾನಕ್ಕೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಕ್ಷೇತ್ರದ ಅಧಿದೇವತೆ ದುರ್ಗಾ ಪರಮೇಶ್ವರಿ ಮತ್ತು ಈ ಕ್ಷೇತ್ರದಲ್ಲಿರುವಂತಹ ಸಮಸ್ತ ದೇವತೆಗಳಿಗೂ ಕೂಡ ಅವರ ಅನುಗ್ರಹಕ್ಕಾಗಿ ಇಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತಿನ ಈ ಒಂದು ಸಭೆಯ ಕಾರ್ಯಾಧ್ಯಕ್ಷರಾದಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತರಾದ ರಾಮಚಂದ್ರ ಗಣಪತಿ ಭಟ್ ಇವರು ಈ ಸಭೆಯನ್ನು ತಮ್ಮ ಅಧ್ಯಕ್ಷತೆಯಲ್ಲಿ ಇಲ್ಲಿಯವರೆಗೂ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೆ ವಿದ್ಯಾನಿಕೇತನ ಸಂಸ್ಥೆಯ ಪರವಾಗಿ ಎಲ್ಲ ಶಿಕ್ಷಕ ವೃಂದ, ಸಮಸ್ತ ವಿದ್ಯಾರ್ಥಿ ವೃಂದ ಎಲ್ಲರ ಪರವಾಗಿ ನಮ್ಮ ನಮನಗಳನ್ನು ಮತ್ತೆ ಮತ್ತೆ ಸಲ್ಲಿಸ್ತೇವೆ. ಹಾಗೆ ಇವತ್ತು 2 ಜನ ವಿಶೇಷ ಅಭ್ಯಾಗತರಿದ್ದಾರೆ. ಒಬ್ಬರು ಕಾರ್ಯಕ್ರಮದ ಉದ್ಘಾಟಕರಾದಂತಹ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಹಾಗೂ ಇನ್ನೊಬ್ಬರು ಅಭ್ಯಾಗತರಾದ ಶ್ರೀಯುತರಾದ ವಿನಾಯಕ ತುಳಸೂಗೌಡ ಮುಸುಕುಪ್ಪೆ ಇವರಿಬ್ಬರಿಗೂ ಕೂಡ ಈಗಾಗಲೇ ಅಧ್ಯಕ್ಷರು ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಆದರೆ ಇವರಿಬ್ಬರನ್ನು ನೋಡಿದಾಗ ಸಂಸ್ಕೃತದ ಒಂದು ಶ್ಲೋಕ ನೆನಪಾಗುತ್ತೆ. ಅದನ್ನು ಹೇಳಿ ನಾನು ಅವರಿಗೆ ಉಪಕಾರ ಸ್ಮರಣೆಯನ್ನು ಹೇಳ್ತೇನೆ. ವಿಪದಿ ಧೈರ್ಯಂ ಅಥ ಅಭ್ಯುದಯೇ ಕ್ಷಮ ಸದಸಿ ವಾಕ್ಪಟುತ ಯುಧಿ ವಿಕ್ರಮ ಯಶಸಿ ಚ ಅಭಿರುಚಿ ವ್ಯಸನೇ ಶ್ರುತೌ ಪ್ರಕೃತಿ ಸಿದ್ಧಮಿದಂ ಹಿ ಮಹಾತ್ಮನಾಮ್ ಅಂತ. ಮಹಾತ್ಮರಿಗೆ ಅಂದರೆ ತಮ್ಮ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಿದವರಿಗೆ ಪ್ರಕೃತಿ ಸಿದ್ಧವಾಗಿ ಸಹಜವಾಗಿ ಬರುವಂತಹ ಗುಣ ಆಪತ್ತಿನಲ್ಲಿ ಧೈರ್ಯ, ಸಂಪತ್ತು ಹೆಚ್ಚು ಬಂದಾಗ ಕ್ಷಮಿಸುವಂತಹ ಗುಣ, ಸಭೆಯಲ್ಲಿ ಚೆನ್ನಾಗಿ ಮಾತನಾಡುವಂತಹ ಸಾಮರ್ಥ್ಯ, ಹೋರಾಟದಲ್ಲಿ ಸಮಾಜದ ಮಧ್ಯದ ಹೋರಾಟದಲ್ಲಿ ಬೆನ್ನು ತೋರಿಸದೆ ಹೋರಾಡುವಂತಹ ಛಲ ಮತ್ತು ಪರರಿಗೆ ಉಪಕಾರ ಮಾಡುವಂತಹ ಗುಣ, ಕೇಳುವ ಒಂದು ಹವ್ಯಾಸ, ಇವಿಷ್ಟು ಕೂಡ ಇವರಿಬ್ಬರಲ್ಲೂ ನಮಗೆ ಇವತ್ತು ಕಂಡುಬಂದಿದೆ. ಹಾಗಾಗಿ ಈ ಶ್ಲೋಕ ನನಗೆ ಮತ್ತೆ ನೆನಪಾಗಿದೆ. ಕಾರಣ ಶ್ರೀನಿವಾಸ ಮೂರ್ತಿ ಅವರ ವಿಪದಿ ಧೈರ್ಯಂ, ಅವರ ಜೀವನದಲ್ಲಿ ಆಪತ್ತು ಬಂದಾಗ ಧೈರ್ಯ ಬಿಟ್ಟು ಕುಸಿದು ಕುಳಿತುಕೊಳ್ತಾರೆ ಬಹಳ ಜನ. ಆದರೆ ಅವರು ಕುಳಿತುಕೊಳ್ಳಿಲ್ಲ, ಅಲ್ಲಿಂದನೇ ಎದ್ದು ಬಂದು ಮೇಲೆ ಜೀವನದಲ್ಲಿ ಮತ್ತು ಸಮಾಜದ ಮಧ್ಯದಲ್ಲಿಯೇ ಇದ್ದು ಸಾಧನೆ ಮಾಡುವುದು ಹೇಗೆ ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರಲ್ಲಿ
ಆ ಒಂದು ಗುಣ ಬಹಳ ಚೆನ್ನಾಗಿ ಮನಸ್ಸಿಗೆ ಮುಟ್ಟಿದೆ. ಅದನ್ನು ಅವರು ಕೂಡ ಇಲ್ಲಿ ನೆನಪಿಸಿಕೊಂಡಿದ್ದಾರೆ. ಅವರು ಅಷ್ಟು ದೂರದಿಂದ ಇಲ್ಲಿ ಬಂದು ನಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳಿ ಈ ಒಂದು ಪರಿಸರವನ್ನು ಹೊಗಳಿ ನಮಗೆ ನಮ್ಮ ಪ್ರೋತ್ಸಾಹವನ್ನು ಜಾಸ್ತಿ ಮಾಡಿದ್ದಾರೆ. ಅವರಿಗೆ ನಮ್ಮ ವಿದ್ಯಾನಿಕೇತನ ಮೂರೂರು ಕಲ್ಲಬೆ ಸಂಸ್ಥೆಯ ಪರವಾಗಿ, ಸಮಸ್ತ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದರು ಎಲ್ಲರ ಪರವಾಗಿ ನಮ್ಮ ನಮನಗಳನ್ನು ಸಲ್ಲಿಸ್ತೇವೆ ಸರ್. ಹಾಗೆ ಇನ್ನೊಬ್ಬರು ಶ್ರೀಯುತರಾದ ವಿನಾಯಕ ತುಳಸುಗೌಡ ಮುಸುಗುಪ್ಪೆಯವರು. ಇವರ ಹೆಸರನ್ನು ನಾನು ಮೊದಲು ಇಲ್ಲಿ ನೋಡಿದಾಗ ಮತ್ತೆ 2-3 ಸಲ ಕನ್ಫರ್ಮ್ ಮಾಡಿಕೊಂಡೆ. ಯಾಕೆಂತಂದರೆ ಇವರನ್ನು ನಾನು ಇಲ್ಲಿ ಈಗ 50 ವರ್ಷದಲ್ಲಿದ್ದೇನೆ. ಇಷ್ಟು ವರ್ಷದ ಇದರಲ್ಲಿ ನಾನು ಅವರನ್ನು ಎಲ್ಲೂ ನೋಡಿದ ನೆನಪಿಲ್ಲ ನನಗೆ. ಹಾಗಾಗಿ ಇದು ಯಾರು ಇವರು ಹೊಸಬರು ಅಂತ ನನಗೂ ಒಂದು ಕುತೂಹಲ ಇತ್ತು. ಅವರು ಹೇಗೆ ಮಾತಾಡ್ತಾರೆ ಅಂತ ಕೇಳಬೇಕು ಅನ್ನುವ ಒಂದು ಆಸಕ್ತಿಯೂ ಇತ್ತು. ಅವರ ಮಾತು ಬಹಳ 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 ಸುಂದರವಾದಂತಹ ಮಾತನಾಡಿದ್ದಾರೆ. ಮಕ್ಕಳಿಗೆ ಏನು ಬೇಕೋ ಅದರಲ್ಲೂ ಮುಖ್ಯವಾಗಿ ಸರ್, ನೀವೇನು ಅಳುಕ್ತಾ ಹೇಳಿದ್ರಲ್ಲ, ನಾನು ಹೇಳಬೇಕೋ ಬೇಡೋ ಅಂತ ಆರ್ಥಿಕ ಶಿಸ್ತಿನ ವಿಷಯ ಅತ್ಯಂತ ಅಗತ್ಯವಾಗಿ ಹೇಳಬೇಕಾದಂತಹ ವಿಷಯ. ಪ್ರತಿಯೊಬ್ಬ ಪಾಲಕರು ಪೋಷಕರು ಕೂಡ ನೆನಪಿಟ್ಟುಕೊಂಡು ಅನುಷ್ಠಾನ ಮಾಡಬೇಕಾದಂತಹ ವಿಷಯ. ಅಂತಹ 2-3 ಅತ್ಯಮೂಲ್ಯವಾದ ವಿಷಯಗಳನ್ನು ಹೇಳಿದ್ದಾರೆ. ಒಂದು ಜೀವನದ ಗುರಿ, ಇನ್ನೊಂದು ಆರ್ಥಿಕ ಶಿಸ್ತು, ಇನ್ನೊಂದು ಗುರುವಿನ ಸ್ಮರಣೆ. ಇಂತಹ ಅದ್ಭುತವಾದಂತಹ ಮಾತನ್ನಾಡಿ ವಿದ್ಯಾರ್ಥಿಗಳಿಗೆ ಜೀವನದ ಪಥವನ್ನು ತೋರಿಸಿದ್ದಕ್ಕಾಗಿ ನಮ್ಮ ವಿದ್ಯಾನಿಕೇತನ ಮೂರೂರು ಕಲ್ಲಬೆಯ ಸಂಸ್ಥೆಯ ಪರವಾಗಿ ಹಾಗೂ ಸಮಸ್ತ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದದ ಎಲ್ಲರ ಪರವಾಗಿ ನಿಮಗೆ ನಮ್ಮ ನಮನಗಳನ್ನು ಸಲ್ಲಿಸ್ತೇವೆ ಸರ್. ಹಾಗೆ ಇನ್ನೊಬ್ಬರು ಅಭ್ಯಾಗತರು ವಿನಾಯಕ ಶಂಕರ್ ಭಟ್ಟ. ಇವರು ವಾಚಾ ಇಲ್ಲಿ ಇದ್ದಾರೆ, ಅಂದರೆ ಮಾತು ಕೊಟ್ಟಿದ್ದಾರೆ ಬರ್ತೀನಿ ಅಂತ. ಹಾಗಾಗಿ ಮಾತಿನ ಮೂಲಕ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ನಮ್ಮ ಭೌತಿಕ ಉಪಸ್ಥಿತಿ ಇಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರ ಮಾತಿನ ಉಪಸ್ಥಿತಿಗಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನೊಬ್ಬರು ಅಭ್ಯಾಗತರು ನಮ್ಮ ಶಿಕ್ಷಣ ವಿಭಾಗದ ಸಂಚಾಲಕರು, ನಿವೃತ್ತ ಮುಖ್ಯ ಅಧ್ಯಾಪಕರು ಆದಂತಹ ತಿಮ್ಮಣ್ಣ ರಾಮಕೃಷ್ಣ ಜೋಶಿ ಹಾಣಜಿಮಠ ಕಲ್ಲಬ್ಬೆ. ಇವರು ಇಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದಗಾಣಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನೊಬ್ಬರು ಅಭ್ಯಾಗತರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಮಂಡಿಸಿದಂತಹ ಉತ್ತರ ಕನ್ನಡ ಪ್ರಾಂತ ಹವ್ಯಕ ಮಹಾಮಂಡಲದ ಉಪಾಧ್ಯಕ್ಷರು ಆದಂತಹ ಶ್ರೀಯುತರಾದ ಗಣಪತಿ ಸುಬ್ಬರಾಯ ಹೆಗಡೆ. ಇವರು ಇಲ್ಲಿ ತಮ್ಮ ಉಪಸ್ಥಿತಿಯನ್ನಿಟ್ಟು ಕಾರ್ಯಕ್ರಮವನ್ನು ಚೆಂದಗಾಣಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಗಣೇಶ ವಿನಾಯಕ್ ಭಟ್ ಚಂದಿಮನೆ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಪದವಿ ಪೂರ್ವ ಶಾಲೆಯ ಮುಖ್ಯಸ್ಥರಾದಂತಹ ಶ್ರೀಯುತರಾದ ಗಜಾನನ ಮಂಜುನಾಥ್ ಭಟ್ ಇವರು ಉಪಸ್ಥಿತರಿದ್ದಾರೆ. ಆಂಗ್ಲ ಮಾಧ್ಯಮದ ಮುಖ್ಯ ಗುರುಗಳಾದಂತಹ ವಿವೇಕ್ ಆಚಾರ್ಯ ಅವರು ಉಪಸ್ಥಿತರಿದ್ದಾರೆ. ಕನ್ನಡ ಮಾಧ್ಯಮದ ಮುಖ್ಯ ಗುರುಗಳಾದಂತಹ ವಿಶ್ವನಾಥ್ ಗೌಡ ಇವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೆ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದಂತಹ ಶ್ರೀಮತಿ ನಾಗವೇಣಿ ಅಕ್ಕ ಇವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಇವರೆಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಸಭೆಯ ಮುಂದೆ ಸಂಸ್ಥೆಯ ಅನೇಕ ವಿಭಾಗದ ಸಂಚಾಲಕರಿದ್ದಾರೆ, ಸದಸ್ಯರಿದ್ದಾರೆ. ಹವ್ಯಕ ಮಂಡಲದ ಅಧ್ಯಕ್ಷರಿದ್ದಾರೆ. ಹಾಗೆ ಈ ಒಂದು ಮೂರೂರಿನಲ್ಲಿ ಅನೇಕ ವಿಧ ಮತ್ತು ಈ ಸಂಸ್ಥೆಯಲ್ಲೂ ಅನೇಕ ವಿಧವಾದಂತಹ ಮುಖ್ಯ ಸ್ಥಾನಗಳನ್ನು ಅಲಂಕರಿಸಿದಂತಹ ಹಿರಿಯರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಎಲ್ಲ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳ ಪರವಾಗಿ ನಮನಗಳನ್ನು ಸಲ್ಲಿಸ್ತೇವೆ. ಈ ಸಭೆಯಲ್ಲಿ ಊರ ನಾಗರಿಕರಿದ್ದಾರೆ, ಪಾಲಕರಿದ್ದಾರೆ, ನಮ್ಮ ಮೂರೂ ವಿಭಾಗದ ಶಿಕ್ಷಕ ಮಿತ್ರರಿದ್ದಾರೆ ಮತ್ತು ಈ ಮೂರೂ ವಿಭಾಗದ ಶಿಕ್ಷಣದ ವ್ಯವಸ್ಥೆಯ ಜೊತೆಗೆ ತಮ್ಮ ಕೈ ಜೋಡಿಸಿ ನಿತ್ಯವೂ ಕೂಡ ಸಹಕರಿಸ್ತಾ ಇರುವಂತಹ ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ. ನಿತ್ಯವೂ ಹುಡುಗರನ್ನ ಮನೆಯಿಂದ ಶಾಲೆಗೆ ಕರ್ಕೊಂಡ್ಬಂದು ಅವರ ಶಿಕ್ಷಣವನ್ನು ಸುಗಮಗೊಳಿಸ್ತಾ ಇರುವಂತಹ ವಾಹನ ಚಾಲಕರಿದ್ದಾರೆ. ಇಲ್ಲಿ ಈ ಒಂದು ಹಳ್ಳಿಯ ಈ ಶಾಲೆಯಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದ ವಿಷಯವನ್ನು ಇಡೀ ಊರಿಗೆ, ಇಡೀ ತಾಲೂಕಿಗೆ, ಇಡೀ ಜಿಲ್ಲೆಗೆ ಪಸರಿಸುವಂತಹ ಮಾಧ್ಯಮ ಮಿತ್ರರಿದ್ದಾರೆ. ಹಾಗೆ
ನಾನು ಇಲ್ಲಿ ಮಾತಾಡಿದ್ದು ಇಲ್ಲೆಲ್ಲರಿಗೂ ಕೇಳುವಂತೆ ಮಾಡುವಂತಹ ಧ್ವನಿವರ್ಧಕ ನಿರ್ವಾಹಕರಿದ್ದಾರೆ, ಧ್ವನಿ ವ್ಯವಸ್ಥೆಯವರಿದ್ದಾರೆ, ಹಾಗೆ ವಿದ್ಯಾರ್ಥಿನಿಯರಿದ್ದಾರೆ. ದೂರದಲ್ಲಿ ಇಲ್ಲಿರುವಂತಹ ಹುಡುಗರಿಗೂ ಮತ್ತು ಆಹಾರ ಬೇಕಾದವರಿಗೆ ಆಹಾರ ವ್ಯವಸ್ಥೆಯನ್ನು ಮಾಡುವಂತಹ ಆಹಾರ ವ್ಯವಸ್ಥಾಪಕರಿದ್ದಾರೆ. ಇವರಲ್ಲದೆ ಯಾರೆಲ್ಲ ಈ ಕಾರ್ಯಕ್ರಮವನ್ನು ಚಂದ ಮಾಡಲಿಕ್ಕೆ ನೇರವಾಗಿಯೂ ಮತ್ತು ಪರ್ಯಾಯವಾಗಿಯೂ ಸಹಕರಿಸಿದಾರೋ, ಯಾರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಈ ರೀತಿಯಲ್ಲಿ ಭಾಗವಹಿಸಿದಾರೋ ಅವರೆಲ್ಲರಿಗೂ ಕೂಡ ವಿದ್ಯಾನಿಕೇತನ ಮೂರೂರು ಕಲ್ಲಬೆ ಸಂಸ್ಥೆ, ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಎಲ್ಲರ ಪರವಾಗಿ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಅಭಿನಂದನಾ ಕಾರ್ಯಕ್ರಮದಿಂದ ವಿರಾಮವನ್ನು ಕೇಳ್ತೇನೆ. ಇನ್ನು ಮುಂದೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಅವರು ಅನೇಕ ದಿನಗಳಿಂದ ಅದಕ್ಕಾಗಿ ಹಗಲಿರುಳು ಅಭ್ಯಾಸ ಮಾಡಿದ್ದಾರೆ. ಎಲ್ಲರೂ ಕೂಡ ಅವರ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಿ ತಾವು ಕೂಡ ಆನಂದವನ್ನು ಅನುಭವಿಸಬೇಕು ಅಂತ ಪ್ರಾರ್ಥಿಸ್ತಾ ವಿರಮಿಸ್ತೇನೆ. ಹರೇ ರಾಮ್. ಇಲ್ಲಿಗೆ ಇಂದಿನ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಗಣ್ಯರೆಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನದಲ್ಲಿ ಆಸೀನರಾಗಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೆಲ್ಲರ ನಿರೀಕ್ಷೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈ ವೇದಿಕೆ ತೆರೆದುಕೊಳ್ತಾ ಇದೆ. ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಒಂದು ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. Myself Ramya Hegde, I am studying in 10th standard. It's my pleasure to say that I am studying in the school Pragati Vidyalaya Moorur. My journey of progress in this school started from first grade. My school is providing valuable education along with good culture. With the guidance of all teachers, I had many opportunities to excel in various fields like singing, dance, essay, exhibitions, skit, sports and education. In this school, all the teachers are very supportive. They provide guidance and support to each and every student to score good marks in the field of education. With this, my school is striving to bring out the hidden talents in students by teaching music, Bharatanatyam, Yakshagana, Tabla, drawing through Bharati Kala Kendra, and by giving each and every student the opportunities to showcase their talents in annual day program every year. With this, the management, teaching and non-teaching staff, transport staff and kitchen staff of my school are all working hard to provide conducive environment for all-round development of students. I am very happy to be studying in the school full of support and in the school full of opportunities. Thank you. Hare Ram. ಎಲ್ಲರಿಗೂ ನಮಸ್ಕಾರ. ನಾನು ಈ ಶಾಲೆಯ ವಿದ್ಯಾರ್ಥಿನಿ ಆಶಾ ಭಟ್ ಅಂತ ಹೇಳಿ. ಈ ಶಾಲೆಯು ನನ್ನನ್ನೊಬ್ಬ ಸಮರ್ಥ ವ್ಯಕ್ತಿಯನ್ನಾಗಿ ರೂಪಿಸಿದೆ. ಇಲ್ಲಿರುವಂತಹ ಉತ್ತಮವಾದ ಶಿಕ್ಷಕ ವೃಂದ ಇರಬಹುದು, ಉತ್ಕೃಷ್ಟವಾದಂತಹ ಮೂಲಭೂತ ಸೌಕರ್ಯಗಳಿರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಇವರೆಲ್ಲರ ಪ್ರೋತ್ಸಾಹದಿಂದ ನಾನು ಇಂದು ಭರತನಾಟ್ಯದಂತಹ ಶಾಸ್ತ್ರೀಯ ನೃತ್ಯದ ಜೊತೆಗೆ ವೇದಿಕೆಯಲ್ಲಿ ಮಾತನಾಡುವ ಅವಕಾಶಗಳನ್ನು ನಾನು ಪಡೆದುಕೊಂಡಿದ್ದೇನೆ. ಇಂತಹ ಅವಕಾಶಗಳನ್ನು ನೀಡಿದಂತಹ ಈ ಶಾಲೆಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ನಿಜವಾಗಿ ಹೇಳಬೇಕೆಂದರೆ ಈ ಶಾಲೆಯು ನನಗೆ ನಾನು ಯಾರೆಂಬುದನ್ನು ತಿಳಿಸಿಕೊಟ್ಟಿದೆ. ಧನ್ಯವಾದಗಳು. School impacts education, but value-based education is needed for the children. In that way, our Pragati Vidyalaya is a step ahead in this kind of valuable education. In this regard, Srimati Nagmayani Bhatt, the headmistress in charge of primary section, and headmaster Mr. Vivek Achari in charge of high school section, and their assistant teachers have played a vital role in preparing children to be disciplined. In the morning prayer, Bhagavad Gita and weekly shlokas during lunch, Annapurneshwari shlokas are recited. Teachers teach how to sit disciplined. In this present time, when children are getting ruined in their teenage in outside world, our school management decided to establish PU College, and then in 2022-23, under the leadership of Principal Mr. G.M. Bhatt, Pragati PU College established.
It is an achievement that the college has secured 100% results in both commerce and science streams. This educational institution has all the necessary facilities and conducive environment for students to study. The students who have joined here have scored beyond their capabilities. The lecturers here are highly appreciated. Our institution has the talent to elevate any cultural or educational department to district, divisional, state and national levels. Our school has the distinction of awarding Pratibha Puraskara with Mantrakshate and the blessings of our Guru to rank holders and students scoring more than 90%. School programs during the academic year 2025-26 are Pratibha Puraskara, World Environmental Day, School Parliament Election, Teachers Day Celebration, Dengue and Malaria Awareness Program, Talent Show Program, Vidyarthi Parishad Inauguration, Guru Purnima, Parents Meeting, Independence Day, Ganesh Chaturthi, Abhiprerana Program, Health Education, Vidwan Sannana Program, Kannada Rajyotsava, Kanaka Jayanti, Children's Day, School Sports, Prize Distribution, Educational Trip, Annual Day. At the end of the year, summer camp will be conducted. These events have contributed to the development of children physically, mentally, culturally, competitively and as a patriotic citizen. The entire management of this event is overseen by a well-organized buildings, playgrounds, hostel, excellent teaching staff and excellent management. All these school programs were organized very successfully. Behind this success, under the presidency of Shri Raghaveshwara Bharati Guruji, our working president Shri R.G. Bhatt and all the members of our school. Management who are working tirelessly, some serve in their retired life, building the society and other while in their profession. By the hard work of this eminent person, today our school Pragati Vidyalaya has grown so tall. Look after this as never fall and be the support.